ನಾವು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮೊದಲು 3 ವಚನಗಳನ್ನು ನಾನೇ ಓದ್ತಾ ಇದ್ದೇನೆ. 11ನೇ ವಚನದಿಂದ 12, 13 ವಚನ ಓದೋಣ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಉಳಿದಂತ ವಾಕ್ಯಗಳನ್ನ ನಾವೆಲ್ಲ ಓದಿಕೊಳ್ಳೋಣ. ದೇವರ ವಾಕ್ಯಗಳನ್ನು ನಮಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸಿರುವಂತಹ ದಿನಗಳಲ್ಲಿ ಆತನ ಅನೇಕ ಸಂದೇಶಗಳನ್ನು ಆತನು ಮಾತಾಡುತ್ತಾ ಅನೇಕ ವಿಷಯಗಳನ್ನು, ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಸಾಮ್ಯ ರೂಪದಲ್ಲಿ ಆತನು ತಿಳಿಸಿರುವಂತದ್ದು ನಾವು ಸುವಾರ್ತೆಗಳಲ್ಲಿ ಗಮನಿಸ್ತೇವೆ. ಸಾಮ್ಯ ಅಂದ್ರೆ ನಾನು ಕಳೆದ ವಾರದಲ್ಲಿ ಹೇಳಿದ್ದೇನೆ, ಆ ಪರಸಂಬಂಧವಾದಂತ ಸತ್ಯವನ್ನು, ಇಲ್ಲಾಂದ್ರೆ ಆಧ್ಯಾತ್ಮಿಕವಾದಂತ ಪರಲೋಕದ ಸತ್ಯವನ್ನು ಈ ಭೌತಿಕವಾದಂತ ವಿಷಯಗಳಿಗೆ ಹೋಲಿಸಿ ಮಾತಾಡಿ ಸತ್ಯವನ್ನು ತಿಳಿಸುವಂಥದ್ದು ಸಾಮ್ಯ. ಹೇಳುವಂತ ಉದ್ದೇಶ ಪರಸಂಬಂಧವಾದ ಸತ್ಯ, ಆದರೆ ಭೂಲೋಕದಲ್ಲಿ ನಡೀತಿರುವಂತ ಘಟನೆಗಳಿಗೆ ಹೋಲಿಸಿ ವಿಚಾರವನ್ನು ತಿಳಿಸುವಂಥದ್ದೇ ಸಾಮ್ಯ. ಅದಕ್ಕಾಗಿ ಇಲ್ಲಿ ಸುಮಾರು 3 ಸಾಮ್ಯಗಳನ್ನು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಿಳಿಸಿದನು. ಅವೆಲ್ಲ ವಿವರಕ್ಕೆ ನಾನು ಹೋಗುವುದಿಲ್ಲ, ನಮ್ಮ ವಿಷಯಕ್ಕೆ ನಾವು ಬರೋಣ. ಆದ್ರೆ 11ನೇ ವಚನದಿಂದ 32ನೇ ವಚನದವರೆಗೂ ನಾವು ಒಂದು ಸಾಮ್ಯವನ್ನು, ಒಂದು ಕುಟುಂಬ, ತಂದೆ, 2 ಮಕ್ಕಳು ಮತ್ತು ದಾಸರು ಇರುವಂತ ಒಂದು ಕುಟುಂಬದಲ್ಲಿ ನಡೆದಂತ ಸಂಗತಿಗಳು, ನಡೆದಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಸಾಮ್ಯದಲ್ಲಿ ನಾವು ಯಾವಾಗಲೂ ಕೂಡ 2 ಅಥವಾ 3 ಪ್ರಾಮುಖ್ಯವಾದಂತ ಸಂಗತಿಗಳನ್ನ ನಾವು ನೋಡಬೇಕು. ಪ್ರತಿಯೊಂದು ಸಾಮ್ಯದಲ್ಲಿ ಕೂಡ 2 ಅಥವಾ 3 ಪ್ರಾಮುಖ್ಯವಾದಂತ ಸಂಗತಿಗಳನ್ನು ಪವಿತ್ರಾತ್ಮ ದೇವರು ನಮಗಾಗಿ ಬರೆದಿಟ್ಟಿರ್ತಾರೆ. ಆಮೇಲೆ ಇರ್ತಾವೆ, ಆದ್ರೆ ಪ್ರಾಮುಖ್ಯವಾಗಿ 2 ಅಥವಾ 3 ಸತ್ಯಗಳನ್ನು ಪ್ರತಿಯೊಂದು ಸಾಮ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಈ ಸಾಮ್ಯದಲ್ಲಿ ಪ್ರಾಮುಖ್ಯವಾಗಿ 3 ಸತ್ಯಗಳನ್ನು ನಾವು ಕೆಲ ವಾರಗಳಲ್ಲಿ ನಾವು ಆಲೋಚನೆ ಮಾಡಿದ್ದೇವೆ. ಒಂದು ತಂದೆ ಮತ್ತು 2 ಮಕ್ಕಳು, ಅಂದ್ರೆ ಕಿರಿಯವನು ಮತ್ತು ಹಿರಿಯವನು, 2 ಮಕ್ಕಳ ಬಗ್ಗೆ. ತಂದೆ ಕನಿಕರವುಳ್ಳಂತ ದೇವರಿಗೆ ಆತನು ಹೋಲಿಕೆಯಾಗಿ ದೇವರಲ್ಲಿ ಆತನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಕಿರಿಮಗನು ತಪ್ಪಿ ಹೋಗಿ ತಿರುಗಿ ಬಂದಂತ ಮಗನಿಗೆ ಆತನ ಹೋಲಿಕೆಯಾಗಿರ್ತಾನೆ. ಮತ್ತು ಹಿರಿಮಗನು ಆ ತಂದೆಯೊಂದಿಗೆ ಇದ್ದುಕೊಂಡು ಆ ತಂದೆಯೊಂದಿಗೆ ಸಂಬಂಧವನ್ನು ಕಳೆದುಕೊಂಡಂತ ಒಂದು ಸ್ಥಿತಿಯನ್ನು ನಾವು ನೋಡ್ತೀವಿ. ಈ 3 ಪ್ರಾಮುಖ್ಯವಾದಂತ ಸತ್ಯಗಳು ಈ ಸಾಮ್ಯದಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಜೀವನದಲ್ಲಿ ಕೂಡ ಅನುಸರಿಸಬೇಕು. ಕಳೆದ ವಾರದಲ್ಲಿ ನಾನು ಆ ಕುಟುಂಬದಲ್ಲಿ ಇದ್ದಂತ ತಂದೆಯ ಬಗ್ಗೆ ನಾನು ನಿಮ್ಮ ಮಧ್ಯದಲ್ಲಿ ತಿಳಿಸ್ಲಿಕ್ಕೆ ದೇವರು ಕೃಪೆ ತೋರಿಸಿದ್ರು. ಬ್ರದರ್ ಕೂಡ ಹೇಳಿದ್ರು, ಆ ಕುಟುಂಬದಲ್ಲಿ ತಂದೆ ಯಾಕೆ ಮೌನವಾಗಿರ್ತಾನಂತೆ. ಈ ಉಪಮಾನದಲ್ಲಿ ತಂದೆ ಬಗ್ಗೆ 3 ವಿಷಯಗಳು, ಆತನ ಮೌನ ಬಗ್ಗೆ ನಾವು ನೋಡಿದ್ದೇವೆ, ಮತ್ತು ಆತನ ಸಂತೋಷದ ಬಗ್ಗೆ ನಾವು ನೋಡಿದ್ದೇವೆ, ಮತ್ತು ಆತನ ದುಃಖದ ಬಗ್ಗೆ ನಾವು ನೋಡಿದ್ದೇವೆ. ತಂದೆ ಯಾಕೆ ಮೌನವಾಗಿರ್ತಾನೆ ಅಂತ ಹೇಳಿ ನಾವು ನೋಡುವಾಗ, ತನಗೆ ದುಃಖವನ್ನು ಹುಟ್ಟಿಸುವಂತ ಕಾರ್ಯಗಳು, ತನ್ನ ಇಷ್ಟಕ್ಕೆ ವ್ಯತಿರೇಕವಾಗಿ ನಡೆಯುವಂತ ಕಾರ್ಯಗಳು ಕುಟುಂಬದಲ್ಲಿ ನಡೆಯುವಾಗ ಆ ತಂದೆ ದುಃಖ ಪಡ್ತಾನಂತೇಳಿ ಕೆಲವೊಂದು ವಿಚಾರಗಳನ್ನು ನಾವು ಆಲೋಚನೆ ಮಾಡ್ತೇವೆ. ಮತ್ತು ತಂದೆಗೆ ಸಂತೋಷ ಏನಂತಂದ್ರೆ, ಆ ತಪ್ಪಿ ಹೋಗಿ ತಿರುಗಿ ಬಂದಂತ ಮಗನ ವಿಷಯದಲ್ಲಿ ಆತನು ಏನೇನು ಕಳೆದುಕೊಂಡನೋ ಅದನ್ನು ಮತ್ತೆ ವಾಪಸ್ ಕೊಡ್ಲಿಕ್ಕೆ ತಂದೆಗೆ ತುಂಬಾ ಸಂತೋಷವಾಗ್ತದೆ. ಮತ್ತು ಅವನೊಂದಿಗೆ ಊಟ ಮಾಡುವಂಥದ್ದು ತಂದೆಗೆ ಸಂತೋಷ ಅಂತೇಳಿ ನಾವು ಕಳೆದ ವಾರದಲ್ಲಿ ಸ್ವಲ್ಪವಾಗಿ ಆಲೋಚನೆ ಮಾಡಿದ್ದೇವೆ. ಮತ್ತು ತಂದೆಯ ದುಃಖಕ್ಕೆ ಕಾರಣವೇನಂತ ಹೇಳಿ ನಾವು 3 ವಿಷಯಗಳು ನೋಡಿದ್ದೇವೆ. ತಂದೆ ಯಾಕೆ ದುಃಖದಲ್ಲಿ ಇರ್ತಾನೆ ಅಂದ್ರೆ, ಇಷ್ಟು ಕಾಲ ತನ್ನ ಸಂಗಡ ಇದ್ದದ್ದ ತನ್ನ ಕುಮಾರನ ನಿಜ ಸ್ವರೂಪವನ್ನು ನೋಡಿ ಆತ ದುಃಖ ಪಡ್ತಾನೆ. ಇಷ್ಟು ಕಾಲ ತನ್ನ ಸಂಗಡ ಇದ್ದು ತನ್ನ ಜೊತೆಯಲ್ಲಿದ್ದಂತ ಮಗನ ಆ ನಿಜ ಸ್ವರೂಪವನ್ನು, ವ್ಯಕ್ತಿತ್ವವನ್ನು ನೋಡಿ ಆತನು ದುಃಖ ಪಡ್ತಾನೆ. ಮತ್ತು ತಂದೆಯೊಂದಿಗೂ ತಮ್ಮನೊಂದಿಗೂ ಸಂತೋಷ ಪಡ್ಲಿಕ್ಕೆ ಮನಸ್ಸಿಲ್ಲದೆ ಇದ್ದದ್ದರಿಂದ ಅವನು ದುಃಖ ಪಡ್ತಾನೆ. ಮತ್ತು ಮತ್ತೊಬ್ಬರಿಗೆ ಒಳ್ಳೆಯದು ಆಗ್ತಾ ಇದ್ದಾಗ ಅದನ್ನು ಸಹಿಸಿಕೊಳ್ಳದೆ ಇರುವಂತ ಗುಣವನ್ನು ನೋಡಿ
ತಂದೆ ದುಃಖ ಪಟ್ಟಿದ್ದಾನಂತೇಳಿ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಎರಡನೇ ವಿಷಯವಾಗಿ ಚಿಕ್ಕ ಮಗನ ವಿಷಯದಲ್ಲಿ, ಕಿರಿಯವನ ವಿಷಯದಲ್ಲಿ ನಾವು ಕೆಲವೊಂದು ಸಂಗತಿಗಳನ್ನು ಕೇಳಿಸಿಕೊಳ್ಳೋಣ. ಕಿರಿಯವನಿಗೆ ನಾವು ಕೊಟ್ಟಂತ ಹೆಸರು ಏನಂತಂದ್ರೆ, ಅವನು ತಪ್ಪಿ ಹೋಗಿ ತಿರುಗಿ ಬಂದಂತ ಮಗನು. ತಪ್ಪಿ ಹೋದವನಲ್ಲ, ತಪ್ಪಿ ಹೋಗಿ ತಿರುಗಿ ಬಂದಂತ ಮಗನು. ವಾಸ್ತವಿಕವಾಗಿ ತಪ್ಪಿ ಹೋದವನು ಯಾರು? ತಂದೆಯ ಜೊತೆಯಲ್ಲಿ ಇದ್ದುಕೊಂಡು ಅವನು ಮತ್ತೆ ಎಂದಿಗೂ ತಿರುಗಿ ಬಂದಿಲ್ಲ. ವಾಕ್ಯದಲ್ಲಿ ಅಲ್ಲೇ ಕ್ಲೋಸ್ ಆಗ್ತದೆ, ಅವನು ಎಂದಿಗೂ ಬಂದಿಲ್ಲ. ವಾಸ್ತವಿಕವಾಗಿ ತಪ್ಪಿ ಹೋದಂತವನು ತಂದೆಯೊಂದಿಗೆ ಇದ್ದಂತವನೇ ತಪ್ಪಿ ಹೋದಾನೆ. ಆದ್ರೆ ಈ ಚಿಕ್ಕವನು ಮಾತ್ರ ಮೊದಲು ತಪ್ಪಿ ಹೋದನು, ಬುದ್ಧಿ ತಂದುಕೊಂಡು ತಿರುಗಿ ತಂದೆ ಮನೆಗೆ ಬಂದಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಈ ತಪ್ಪಿ ಹೋಗಿ ತಿರುಗಿ ಬಂದಂತ ಈ ಚಿಕ್ಕ ಮಗನ ವಿಷಯದಲ್ಲಿ ಒಂದು ಆಧ್ಯಾತ್ಮಿಕ ಸತ್ಯ ಏನಂತಂದ್ರೆ, ಇವತ್ತು ಕೂಡ ಅನೇಕ ಜನರು ಪಾಪದಲ್ಲಿ ಬಿದ್ದು ದೇವರ ಸಾನ್ನಿಧ್ಯದಿಂದ ತಪ್ಪಿ ಹೋಗಿದ್ದಾರೆ, ಬಿದ್ದು ಹೋಗಿದ್ದಾರೆ, ದೇವರಿಗೆ ದೂರಸ್ಥರಾಗಿದ್ದಾರೆ. ಆದ್ರೆ ಅಂತವರು ರಕ್ಷಣಾ ಸುವಾರ್ತೆಯನ್ನು ಕೇಳಿಸಿಕೊಂಡು ರಕ್ಷಿಸಲ್ಪಟ್ಟು ಪರಿಶುದ್ಧರಾಗಿ ದೇವರ ಸಭೆಯಲ್ಲಿ ಜೀವಿಸುವಂತ ವಿಶ್ವಾಸಿಗಳಿಗೆ, ಇಲ್ಲ ಯವನಸ್ಥರಿಗೆ ಅವನು ಗುರುತಾಗಿದ್ದಾನೆ. ಆ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತೇವೆ. ಪಾಪದಲ್ಲಿ ಬಿದ್ದು ಹೋಗಿ ಮತ್ತು ಅನೇಕ ಹಿಂಸೆಗಳನ್ನು ಅನುಭವಿಸಿ ಬುದ್ಧಿ ತಂದುಕೊಂಡು ದೇವರ ಬಳಿಗೆ ಬಂದಂತ ಒಬ್ಬ ಪಾಪಿಗೆ, ಇಲ್ಲ ರಕ್ಷಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಗೆ ಅವನು ಹೋಲಿಕೆಯಾಗಿರ್ತಾನೆ. ಅವನಿಂದ ಅನೇಕ ಸತ್ಯಗಳನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಅದರ ಪ್ರಿಯರೇ, ಈ ವಚನ ಭಾಗದಲ್ಲಿ, ಈ ವಾಕ್ಯ ಭಾಗದಲ್ಲಿ 11ನೇ ವಚನದಿಂದ 32ನೇ ವಚನದವರೆಗೂ ಈ ಚಿಕ್ಕ ಕುಮಾರನಲ್ಲಿ ಕೂಡ, ಈ ಕಿರಿ ಮಗನ ವಿಷಯದಲ್ಲಿ ಕೂಡ ಒಂದು 3 ಸಂಗತಿಗಳನ್ನ ನಾವು ಕೇಳಿಸ್ಕೊಳ್ಳೋಣ. ತಂದೆ ವಿಷಯದಲ್ಲಿ 3 ಸಂಗತಿಗಳನ್ನ ನಾವು ಕೇಳಿಸ್ಕೊಂಡಿದ್ದೇವೆ. ತಂದೆ ಮೌನ, ತಂದೆ ಸಂತೋಷ, ತಂದೆಯ ದುಃಖ. ಅದಕ್ಕೆ ಕಾರಣಗಳನ್ನು ನೋಡಿದ್ದೇವೆ. ಈಗ ಚಿಕ್ಕ ಮಗನ ವಿಷಯದಲ್ಲಿ ಕೂಡ ಒಂದು 3 ಆತ್ಮಿಕವಾದ ಸಂಗತಿಗಳನ್ನು ನಾವು ಗಮನಿಸೋಣ. ಮೊದಲನೇದು, ಇವನು ಎಲ್ಲಿದ್ದಾನಂದ್ರೆ ತಂದೆಯ ಮನೆಯಲ್ಲಿದ್ದಾನೆ. 12ನೇ ವಚನದಲ್ಲಿ ಅವರಲ್ಲಿ ಕಿರಿಯವನು ಎಲ್ಲಿದ್ದಾನೆ? ತಂದೆಯ ಮನೆಯಲ್ಲಿದ್ದಾನೆ. 2, 13ನೇ ವಚನದಲ್ಲಿ ಅವನು ದೂರ ದೇಶಕ್ಕೆ ಹೊರಟು ಹೋದಂತವನು, ದೇಶಕ್ಕೆ ಹೋದಂತವನು. ಆಮೇಲೆ 19ನೇ ವಚನದಲ್ಲಿ ನಾವು ಓದಬೇಕಾದ್ರೆ, 19ನೇ ವಚನದಲ್ಲಿ ಅವನು ಎದ್ದು ತನ್ನ ತಂದೆಯ ಕಡೆಗೆ ಬಂದನು, ಹಿಂತಿರುಗಿ ಬಂದಂತ ಒಂದು ಅನುಭವ. ಒಂದು, ತಂದೆ ಮನೆಯಲ್ಲಿದ್ದಾಗ ಅವನು ಯಾವ ರೀತಿಯಾಗಿದ್ದನು ಅದನ್ನು ಆಲೋಚನೆ ಮಾಡ್ತೇವೆ. ಮತ್ತೆ ಅಲ್ಲಿಂದ ದೂರ ದೇಶಕ್ಕೆ ಹೋದಾಗ ಅಲ್ಲಿ ಏನು ಅನುಭವಿಸಿದನು ಅದನ್ನು ನೋಡ್ತೇವೆ. ಮತ್ತು ಅವನು ಹಿಂತಿರುಗಿ ಬರುವಾಗ ಅವನು ಸಿಕ್ಕಿರುವಂತಹ ಸಂತೋಷವೇನಂತೇಳಿ ನಾವು ಈ 3 ಸಂಗತಿಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಮೊದಲ ವಿಷಯ, ತಂದೆ ಮನೆಯಲ್ಲಿ ಇರುವಂತ ಮಗನು ಹೇಗಿದ್ದಾನೆ ಅಂತ ನಾವು ನೋಡುವಾಗ, ಈ ವಚನ ನಾವು ಗಮನಿಸುವಾಗ ನಮ್ಗೆ ಅರ್ಥವಾಗ್ತದೆ, ಅವನು ಸಂತೋಷ ಇಲ್ಲದವನಾಗಿ ಜೀವಿಸ್ತಾ ಇದ್ದ. ಯಾಕಂತಂದ್ರೆ, ಒಂದು ವೇಳೆ ಅವನಿಗೆ ಸಂತೋಷವೇ ಇದ್ದಿದ್ದರೆ ಆಸ್ತಿಯಲ್ಲಿ ಪಾಲು ಕೇಳ್ತಾ ಇರಲಿಲ್ಲ, ಇದೇ ಸಾಕಂತೇಳಿ ಅಲ್ಲೇ ಇರ್ತಿದ್ದ. ಆದ್ರೆ ಈಗ ಅವನು ಬಂದು ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳುವಾಗ ಅವನು ಏನಾಗ್ತದೆ, ಅಲ್ಲಿ ಇರ್ಲಿಕ್ಕೆ ಅವನಿಗೆ ಇಷ್ಟವಿಲ್ಲ, ಆ ಮನೆಯಲ್ಲಿ ಇರ್ಲಿಕ್ಕೆ ಅವನಿಗೆ ಇಷ್ಟವಿಲ್ಲ, ಆ ಮನೆಯಲ್ಲಿ ಸಂತೋಷ ಇಲ್ಲದವನಾಗಿ ಜೀವಿಸ್ತಾ ಇದ್ದನು. ಸಮಯಕ್ಕಾಗಿ ಕಾದುಕೊಂಡಿದ್ದನು. ಈಗ ಸಮಯ ಬಂದಾಗ ಆಸ್ತಿಯನ್ನು ಪಾಲು ಮಾಡಿಕೊಂಡು ದೂರ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕೆ ಮೊದಲ ವಿಷಯ, ತಂದೆ ಮನೆಯಲ್ಲಿ ಹೇಗಿದ್ದಾನೆ? ಸಂತೋಷ ಇಲ್ಲದವನಾಗಿ ಅವನು ಜೀವಿಸ್ತಾ ಇದ್ದಾನೆ. ಅದನ್ನ ಆಲೋಚನೆ ಮಾಡ್ತೇವೆ. ಎರಡನೇದಾಗಿ, ದೂರ ದೇಶಕ್ಕೆ ಹೋದನು. ಯಾಕೆ ಹೋದನು ಅಂದ್ರೆ, ತಂದೆ ಮನೆಯಲ್ಲಿ ಅವನು ಸಂತೋಷ ಸಿಗಲಿಲ್ಲ, ತಂದೆ ಮನೆಯಲ್ಲಿ ಇರ್ಲಿಕ್ಕೆ ಅವನಿಗೆ ಇಷ್ಟವಿಲ್ಲ. ಅದಕ್ಕಾಗಿ ದೂರ ದೇಶಕ್ಕೆ ಹೋದ್ರೆ ಅಲ್ಲಿ ಸಂತೋಷವಾಗಿರಬಹುದು, ತನಗೆ ಇಷ್ಟ ಬಂದ ಹಾಗೆ ಜೀವಿಸಬಹುದು, ತನ್ನ ಮನಸ್ಸಿಗೆ ಬಂದ ಹಾಗೆ ಜೀವಿಸಬಹುದು ಅಂತೇಳಿ ಆಸೆ ಪಟ್ಟು ಅವನೆಲ್ಲಿ ಹೋಗ್ತಾನೆ? ದೂರ ದೇಶಕ್ಕೆ ಹೋಗ್ತಾನೆ. ಯಾವುದಕ್ಕಾಗಿ? ಸಂತೋಷಕ್ಕಾಗಿ. ಸಂತೋಷವಾಗಿರಬೇಕು, ಸುಖವಾಗಿರಬೇಕು ಅಂತೇಳಿ ಅವನು ಎಲ್ಲವನ್ನು ಕೂಡಿಸಿಕೊಂಡು ತಂದೆ ಮನೆಯಿಂದ ದೂರ ದೇಶಕ್ಕೆ ಹೋಗ್ತಾನೆ. ಯಾಕೆ? ಸಂತೋಷಕ್ಕಾಗಿ. ಮತ್ತೆ ಅವನು ಹಿಂತಿರುಗಿ ಮತ್ತೆ 3ನೇದು, ಅವನು ಹಿಂತಿರುಗಿ ಬರ್ತಾನೆ. ಯಾಕೆ ಬರ್ತಾನೆ? ಅಲ್ಲಿ ಅವನು ಸಂತೋಷ ಸಿಗಲಿಲ್ಲ. ಯಾವುದಕ್ಕಾಗಿ ಓಡಿ ಹೋದನೋ, ಯಾವುದಕ್ಕಾಗಿ ದೂರ ದೇಶಕ್ಕೆ ಹೋದನೋ, ಅವನು ಅದು ಅಲ್ಲಿ ಅವನು ಬುದ್ಧಿ ತಂದುಕೊಂಡು ಮತ್ತೆ ತಂದೆ ಮನೆಗೆ ಬರುವಂತದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇವತ್ತು ಈ 3 ಸಂಗತಿಗಳನ್ನ ಸ್ವಲ್ಪವಾಗಿ ಆಲೋಚನೆ ಮಾಡಿಕೊಂಡು, ಮೊದಲನೇ ವಿಷಯ, ತಂದೆ ಮನೆಯಲ್ಲಿ ಅವನು ಇರುವಂತ ಅನುಭವ ಯಾವ ರೀತಿಯಾಗಿ ಇದ್ದನು ಅಂತ ನಾವು ನೋಡುವಾಗ, ನಾನಾಗ್ಲೇ ಹೇಳಿದ್ದೆ, ಅವನು ಸಂತೋಷ ಇಲ್ಲದವನಾಗಿ.
ಯಾಕೆ ಅವನು ಸಂತೋಷವಿಲ್ಲ ಅಂತ ಗಮನಿಸುವಾಗ, ಒಬ್ಬ ವ್ಯಕ್ತಿ ಮನೆಯಲ್ಲಿ ಯಾಕೆ ಸಂತೋಷವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಗಮನಿಸುವಾಗ, ಅವನು ಮಾಡುವಂತ ಕೆಲಸಗಳಿಗೆ ಕೆಲವರು ಅಡ್ಡಿಪಡಿಸ್ತಾ ಇದ್ದಾಗ ಅವನು ಅಲ್ಲಿ ಇರ್ಲಿಕ್ಕೆ ಇಷ್ಟಪಡುವುದಿಲ್ಲ. ಇನ್ನು ಸರಳವಾಗಿ ಹೇಳಬೇಕಾದ್ರೆ, ತಂದೆ ಮನೆಯಲ್ಲಿ ಅವನು ಸಂತೋಷವಾಗಿ ಇರದೆ ಹೋಗ್ಲಿಕ್ಕೆ ಕಾರಣವೇಂತಂದ್ರೆ, ಅವನು ಬಯಸಿದ್ದು ಅವನು ಇಷ್ಟ ಬಂದ ಹಾಗೆ ಜೀವಿಸ್ಲಿಕ್ಕೆ ಅಲ್ಲಿ ಅವಕಾಶವಿಲ್ಲ. ಆ ಕುಟುಂಬದಲ್ಲಿ, ಆ ಮನೆಯಲ್ಲಿ ಅವನಿಗೆ ಮನಸ್ಸಿಗೆ ಬಂದ ಹಾಗೆ, ಇಷ್ಟ ಬಂದ ಹಾಗೆ ಜೀವಿಸ್ಲಿಕ್ಕೆ ಅವನಿಗೆ ಅವಕಾಶವಿಲ್ಲದಿದ್ದರಿಂದ ಅವನು ಆ ಮನೆಯಲ್ಲಿ ಸಂತೋಷವಾಗಿ ಇರ್ಲಿಕ್ಕೆ ಆಗಲಿಲ್ಲ. ಇನ್ನು ಸರಳವಾಗಿ ಹೇಳಬೇಕಾದ್ರೆ, ಅವನು ಸ್ವೇಚ್ಛೆಯಿಂದ ಇರ್ಲಿಕ್ಕೆ ಆಗಲಿಲ್ಲ. ಅವನು ಸ್ವೇಚ್ಛೆ ಬೇಕಾಗಿತ್ತು. ಅವನು ಸ್ವೇಚ್ಛದಿಂದ ಇರಬೇಕಂತೆಲ್ಲ ಆಸೆ ಪಟ್ಟಿದ್ದಾನೆ. ಸ್ವೇಚ್ಛೆ ಅಂದ್ರೆ ಏನು? ನಾವು ಲೋಕದಲ್ಲಿ ಗಮನಿಸ್ತೇವೆ. ಅಂದ್ರೆ, ನಾನು ಮಾಡಿದ್ದಕ್ಕೆ ಯಾರು ಅಡ್ಡಿ ಬರಬಾರದು, ನಾನು ಹೇಳಿದ್ದೇ ನಡೀಬೇಕು, ನನ್ನನ್ನು ನನ್ನ ಪಾರ್ಟಿಗೆ ಬಿಡಬೇಕು, ನನಗೆ ಯಾರು ಪ್ರಶ್ನೆ ಮಾಡಬಾರದು, ನನಗೆ ಯಾರು ಕ್ವಶನ್ ಮಾಡಬಾರದು, ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ. ಈ ರೀತಿಯಾಗಿ ಜೀವಿಸುವಾಗ ಇವತ್ತು ಅನೇಕ ಜನರು ಅರ್ಥ ಮಾಡ್ಕೊಳ್ತಾರೇನು, ಇದೇ ಸ್ವೇಚ್ಛೆ ಅಂತೆ. ಈ ಚಿಕ್ಕ ಮಗನು ಕೂಡ ತಂದೆ ಮನೆಯಲ್ಲಿ ಇದ್ದಾನೆ, ಆದ್ರೆ ಯಾವ ರೀತಿಯಾಗಿದ್ದಾನೆ? ಸಂತೋಷವಿಲ್ಲದವನಾಗಿ ಅವನು ತಾನು ಆಶಿಸಿದ್ದನ್ನು ಅನುಭವಿಸಲಿಕ್ಕೆ ಆಗದೆ, ನನಗೇನೋ ಇವರು ಕಟ್ಟಾಗ್ತಾ ಇದ್ದಾರೆ, ನನಗೆ ಫ್ರೀಡಮ್ ಕೊಡ್ತಾ ಇಲ್ಲ, ಎಲ್ಲದಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ಅದು ಮಾಡಬಾರದು, ಇದು ಮಾಡಬಾರದು, ಅಲ್ಲಿಗೆ ಹೋಗಬಾರದು, ಇಲ್ಲಿಗೆ ಹೋಗಬಾರದು ಅಂತೇಳಿ ಎಲ್ಲ ಕಂಡೀಷನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ನನ್ಗೆ ಸಂತೋಷವಿಲ್ಲ, ಸ್ವೇಚ್ಛೆ ಇಲ್ಲ ನನಗಂತೇಳಿ ಅವನು ದುಃಖದಿಂದ ಸಂತೋಷವಿಲ್ಲದವನಾಗಿ ಜೀವಿಸ್ತಾ ಇರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ಲೋಕವು ಕೂಡ ಇದನ್ನೇ ಬಯಸ್ತಾ ಇದೆ. ಇವತ್ತು ಕುಟುಂಬದಲ್ಲಿ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳು ಹೆಚ್ಚಾಗಿ ಜೋರಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ದೇಶಗಳಲ್ಲಾದ್ರೆ ಅವ್ರ ಮೇಲೆ ಕೇಸ್ ಆಗ್ತಾರೆ. ಅಂದ್ರೆ ಇವತ್ತು ಎಲ್ಲರಿಗೂ ಏನ್ ಕೊಡಬೇಕು? ಫ್ರೀಡಮ್ ಕೊಡಬೇಕು. ಅವ್ರ ಇಷ್ಟ ಬಂದ ಹಾಗೆ ಜೀವಿಸಬೇಕು, ಅವ್ರ ಇಷ್ಟಕ್ಕೆ ಯಾರ ಅಡ್ಡಿಪಡಿಸಬಾರದು. ಲೋಕ ಹೇಳುವಂತ ವಿಷಯ. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದು ಅದು ನಿಜವಾದಂತ ಸ್ವೇಚ್ಛೆ ಅಲ್ಲ ಪ್ರಿಯರೇ. ನನ್ನಿಷ್ಟದ ಪ್ರಕಾರವಾಗಿ ನಾನು ಜೀವಿಸಬೇಕು ಅಂತ ನಾನು ಮನಸ್ಸು ಮಾಡುವಾಗ ನಾನು ಎಲ್ಲೋ ಬಿದ್ದು ಹೋಗ್ತಾ ಇದ್ದೇನೆ, ನಾನು ತಪ್ಪಿ ಹೋಗ್ತಾ ಇದ್ದೇನೆ, ಪಾಪದಲ್ಲಿ ಬೀಳ್ತಾನೆ ಅರ್ಥ. ನನ್ನಿಷ್ಟ ಅನ್ನುವಂಥದ್ದು ನನ್ನ ಜೀವನದಲ್ಲಿ ಇದ್ದರೆ ನಾನು ಬಿದ್ದು ಹೋಗ್ಲಿಕ್ಕೆ ಕಾರಣವು. ಅದಕ್ಕಾಗಿ ಇಲ್ಲಿದ್ದಂತೆ ಈ ಚಿಕ್ಕ ಮಗನು ತಂದೆ ಮನೆಯಲ್ಲಿ ಯಾವ ರೀತಿಯಾಗಿದ್ದಾನೆ ಅಂದ್ರೆ, ಅವನು ಸಂತೋಷವಿಲ್ಲದವನಾಗಿ ಸ್ವೇಚ್ಛೆಯಿಂದ ಜೀವಿಸಬೇಕಂತೇಳಿ ಅವನು ಆಸೆ ಪಡ್ತಾ ಇದ್ದನು. ಇಲ್ಲಿ 3 ಸಾಮ್ಯಗಳಲ್ಲಿ ಒಂದು ಮಾತಿದೆ ನೋಡಿ. ಮೊದಲನೇದು ಒಂದು ಕುರಿ, ಕಳೆದು ಹೋದಂತ ಕುರಿ ಅಲ್ಲ, 4ನೇ ವಚನದಲ್ಲಿ ನಾವು ನೋಡ್ತೀವಿ. ಅದು ಯಾಕೆ ಕಳೆದು ಹೋಗಿದೆ? ಈ ಕುರಿ ತನ್ನ ಬುದ್ಧಿ ಇಲ್ಲದ ಅಲೆದಾಟದಿಂದ ಅದು ತಪ್ಪಿ ಹೋಗಿದೆ, ಕಳೆದು ಹೋಗಿದೆ. ಕುರಿ ತನ್ನ ಬುದ್ಧಿ ಇಲ್ಲದಂತ ಅಲೆದಾಟದಿಂದ, ತನಗೆ ವಿವೇಚನೆ ಜ್ಞಾನ ಇಲ್ಲದಿದ್ದರಿಂದ ಕಾಡಲ್ಲಿ ಎಲ್ಲಿಗೆ ಹೋಗ್ಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಅದಕ್ಕೆ ವಿವೇಚನಾ ಶಕ್ತಿ ಇಲ್ಲ. ಜೀವ ಇದೆ, ಕುರಿಗೆ ಜೀವ ಇದೆ, ಆದ್ರೆ ವಿವೇಚನಾ ಶಕ್ತಿ ಇಲ್ಲದಿದ್ದರಿಂದ, ತನ್ನ ಬುದ್ಧಿ ಇಲ್ಲದಂತ ಅಲೆದಾಟದಿಂದ ಅದು ತಪ್ಪಿ ಹೋಗಿದೆ. ಆದ್ರೆ ಇನ್ನೊಂದು ಅಲ್ಲೊಂದು 8ನೇ ವಚನದಲ್ಲಿ ಪಾವಲೆ ಅಂತಿದೆ, ಕಾಯಿ. ಅದು ಯಾಕೆ ಕಳೆದು ಹೋಗಿದೆ? ಅದು ಆ ಸ್ತ್ರೀಯ ಅಜಾಗ್ರತೆ, ಅಲ್ಲಿದ್ದಂತ ಸ್ತ್ರೀ ಅಜಾಗ್ರತೆಯಿಂದ ಇದ್ದದ್ರಿಂದ, ಇಲ್ಲ ನಿರ್ಲಕ್ಷ್ಯವಾಗಿ ಇದ್ದದ್ರಿಂದ ಆ ಕಾಯಿನಿಲ್ಲ, ಆ ಪಾವಲಿ ಕಳೆದು ಹೋಗಿದೆ. ಅದಕ್ಕೆ ಜೀವ ಇಲ್ಲ, ಅದು ನಿರ್ಜೀವ ವಸ್ತು. ಅದ್ರ ಮನುಷ್ಯರ ಒಂದು ನಿರ್ಲಕ್ಷ್ಯತ್ವದಿಂದ, ಇಲ್ಲ ಅಲಕ್ಷ್ಯದಿಂದ ಅದು ಕಳೆದು ಹೋಗಿದೆ. ಆದ್ರೆ ಇಲ್ಲಿದ್ದಂತ ವ್ಯಕ್ತಿ, ಇವನಿಗೆ ಜೀವವಿದೆ, ಇವನು ಮನುಷ್ಯನಾಗಿದ್ದಾನೆ, ಮತ್ತು ವಿವೇಚನೆ ಮಾಡುವಂತ ಶಕ್ತಿ ಇದೆ, ಆದ್ರೂ ಕೂಡ ಇವನು ತಪ್ಪಿ ಹೋಗ್ತಾ ಇದ್ದಾನೆ. ಕುರಿಗೆ ಜೀವ ಇದೆ, ಆದ್ರೆ ವಿವೇಚನೆ ಶಕ್ತಿ ಇಲ್ಲ, ಅದು ತಪ್ಪಿ ಹೋಗ್ಲಿಕ್ಕೆ ಅರ್ಥವಿರಬಹುದು. ಕಾಯಿನು, ಅದು ಪಾವಲಿಗೆ ಅದು ನಿರ್ಜೀವ ವಸ್ತು, ಆ ಸ್ತ್ರೀ ಅಜಾಗ್ರತದಿಂದ ಅದು ಕಳೆದು ಹೋಗಿದೆ. ಆದ್ರೆ ಈ ಹುಡುಗನು, ಇವನು ಜೀವ ಇದೆ, ವಿವೇಚನೆ ಮಾಡುವಂತ ಶಕ್ತಿ ಇದೆ, ದೇವರು ಪ್ರಾರಂಭದಲ್ಲಿ ಬುದ್ಧಿ ಜ್ಞಾನ ವಿವೇಕವನ್ನು ಕೊಟ್ಟಿದ್ದಾನೆ. ಆದ್ರೂ ಕೂಡ ತಂದೆ ಮನೆಯಲ್ಲಿ ಅವನಿಗೆ ಸಂತೋಷವಿಲ್ಲ ಅಂತೇಳಿ ಅವನು ಬುದ್ಧಿಯಿಂದ ಅವನ ಇಷ್ಟಾನುಸಾರವಾಗಿ ಜೀವಿಸಬೇಕಂತೇಳಿ, ತನ್ನ ಇಷ್ಟಾನುಸಾರವಾಗಿ ಅವನೇನ್ ಮಾಡ್ತಾನೆ, ಉದ್ದೇಶಪೂರ್ವಕವಾಗಿ ಈ ನಿರ್ಣಯವನ್ನು ತೆಗೆದುಕೊಳ್ತಾನೆ. ಕುರಿ ಹಾಗೆ ಮತ್ತು ಈ ಪಾವಲೆ ಹಾಗೆ ಅಲ್ಲ, ಅವನು ಉದ್ದೇಶಪೂರ್ವಕವಾಗಿ ನಾನು ನನ್ನ ಇಷ್ಟಾನುಸಾರವಾಗಿ ನಾನು ಜೀವಿಸಬೇಕು ಅಂತೇಳಿ, ನನ್ನ ಇಷ್ಟಕ್ಕೆ ಯಾರು ಅಡ್ಡಿ ಬರಬಾರದು, ನಾನು ಬಯಸಿದ್ದನ್ನೆಲ್ಲ ಅನುಭವಿಸಬೇಕು, ನಾನು ಏನೇನು ಬಯಸಿದ್ದೆಲ್ಲ ಅನುಭವಿಸಬೇಕು, ಅದಕ್ಕಾಗಿ ನನಗೆ ಯಾರು ಅಡ್ಡಿ ಬರಬಾರದು ಅಂತೇಳಿ ಉದ್ದೇಶಪೂರ್ವಕವಾಗಿ ತಂದೆ ಮನೆಯಲ್ಲಿ ಸಂತೋಷವಿಲ್ಲ ಅಂತೇಳಿ ಅವನು ದೂರ ದೇಶಕ್ಕೆ ಹೊರಟು ಹೋಗ್ತಾನೆ. ಇನ್ನು ಪ್ರಿಯರೇ,
ಅವನು ಹೇಳುವಂಥದ್ದು ತನ್ನ ಮನಸ್ಸಿನದಂತೆಲ್ಲ ಆಶೆಗಳು ನೆರವೇರಿಸಿಕೊಳ್ಳಬೇಕಂತೆ. ಆಶೆ ಪಟ್ಟಿದ್ದೆಲ್ಲ ನೆರವೇರಿಸಿಕೊಳ್ಳಬೇಕು, ತನ್ನ ಆಶೆಗೆ ಯಾರು ಅಡ್ಡಿ ಬರಬಾರದು ಅಂತೇಳಿ. ಒಂದು ವೇಳೆ ತಂದೆ ಮನೆಯಲ್ಲಿದ್ರೆ ಈ ತಂದೆ ಏನ್ ಮಾಡ್ತಾನೆ, ಎಲ್ಲಾ ಅಡ್ಡಿ ಹೇಳ್ತಿರ್ತಾನೆ. ಮಗನ ಅದು ಮಾಡಬೇಡ, ಅಲ್ಲಿ ಹೋಗಬೇಡ, ಹಾಗೆ ಮಾತಾಡಬೇಡ, ಅದು ನೋಡಬೇಡ ಅಂತೇಳಿ ಅವನ ಆಶೆಗಳಿಗೆ ಇವನು ತಂದೆ ಅಡ್ಡಿಯಾಗಿರ್ತಾನಂತೇಳಿ ಅವನು ಆಲೋಚನೆ ಮಾಡಿ ಉದ್ದೇಶ ಪೂರ್ವಕವಾಗಿಯೇ ತನ್ನ ತಂದೆ ಮನೆಯನ್ನು ಬಿಟ್ಟು ಆತನು ಇಷ್ಟ ಬಂದ ಹಾಗೆ ಜೀವಿಸ್ಲಿಕ್ಕೆ, ಮನಸ್ಸಿಗೂ ಬಂದ ಹಾಗೆ ಜೀವಿಸ್ಲಿಕ್ಕೆ ಅವನು ಹೊರಟು. ಆದ್ರೆ ಇವತ್ತು ಅನೇಕ ಜನರಲ್ಲಿ ಕೂಡ ಇದೊಂದು ಅಭಿಪ್ರಾಯ ಎಲ್ಲರಲ್ಲಿದೆ. ಸ್ವೇಚ್ಛೆ ಅಂದ್ರೆ ಏನು? ನನ್ನ ಇಷ್ಟದ ಪ್ರಕಾರವಾಗಿ ನನ್ನನ್ನು ಬಿಡಬೇಕು. ಇವತ್ತು ಲೋಕದಲ್ಲಿ ಸ್ವೇಚ್ಛೆಗೆ ಕೊಡುವ ನಿರ್ವಚನ ಅರ್ಥ ಏನಂತಂದ್ರೆ, ನನ್ನ ಇಷ್ಟದ ಪ್ರಕಾರ ನಾನು ಬಿಡಬೇಕು, ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಜೀವಿಸ್ತೇನೆ, ಯಾರು ನನ್ನ ಮೇಲೆ ಒತ್ತಾಯ ಮಾಡಬಾರದು, ಯಾರು ನನಗೆ ಅಡ್ಡಿಪಡಿಸಬಾರದು ಅಂತೇಳಿ ನನ್ನ ಜೀವನ ನನ್ನಿಷ್ಟ, ನಾನು ಇಷ್ಟ ಬಂದ ನಾನು ಲೀಡ್ ಮಾಡ್ಕೊಡ್ತೇನೆ, ಇದು ಯಾರಿಗ ಅಡ್ಡಿಪಡಿಸಬಾರದು, ಇದೇ ಸ್ವೇಚ್ಛೆ ಅಂತೇಳಿ ಅನೇಕ ಜನರು ಏನಾಗ್ತಾ ಇದಾರೆ, ಇಷ್ಟ ಬಂದ ಹಾಗೆ ಜೀವಿಸಿ, ಪಾಪದಲ್ಲಿ ಜೀವಿಸಿ ಕಡೆಗೆ ಅವರು ಹಾಲಾಗಿ ಪಾತಾಳ ನರಕಕ್ಕೆ ಹೋಗುವಂತ ಸ್ಥಿತಿಯನ್ನು ನಾವು ಲೋಕದಲ್ಲಿ ಗಮನಿಸ್ತೇವೆ. ಅದರ ಪ್ರೇರ ದೇವರ ವಾಕ್ಯ ಹಾಗೆ ನಮ್ಗೆ ಹೇಳ್ತಾ ಇಲ್ಲ. ದೇವರ ವಾಕ್ಯದಲ್ಲಿ ನಮ್ಮ ಇಷ್ಟಕ್ಕೆ ಅವಕಾಶವಿಲ್ಲ. ದೇವರ ವಾಕ್ಯದಲ್ಲಿ ನಾವು ದೇವರಿಷ್ಟಾನುಸಾರವಾಗಿ ದೇವರು ಆಶಿಸಿದ ರೀತಿಯಲ್ಲಿ ನಾವು ಜೀವಿಸಬೇಕು. ಅದಕ್ಕಾಗಿ ಇಲ್ಲಿ ಮೊದಲ ಒಂದು ವಿಷಯ, ಇವನು ತಂದೆ ಮನೆಯಲ್ಲಿ ಹೇಗಿದ್ದಾನಂದ್ರೆ ಸಂತೋಷವಿಲ್ಲದವನಾಗಿ, ಸ್ವೇಚ್ಛೆಯನ್ನು ಬಯಸದವನಾಗಿ ಅವನು ಜೀವಿಸುತ್ತಾ ಸಮಯ ಬಂದಾಗ ಎಲ್ಲವನ್ನು ಕೂಡಿಸಿಕೊಂಡು ದೂರ ದೇಶಕ್ಕೆ ಹೋಗ್ತಾನೆ. ಇವತ್ತು ಅನೇಕ ಕುಟುಂಬಗಳು ಅವನ ಮಕ್ಕಳು ತಂದೆ ಮಾತುಗಳನ್ನು ಕೇಳದೆ ಅಲ್ವಾ, ಅಕ್ಷರಾರ್ಥವಾಗಿ ಹೇಳ್ಬೇಕಾದ್ರೆ ಅನೇಕ ಮಕ್ಕಳಿಗೆ ಫ್ರೀಡಮ್ ಬೇಕಂತೇಳಿ, ಅನೇಕ ಮಕ್ಕಳು ನಾನು ಸ್ವೇಚ್ಛೆಯನ್ನು ಜೀವಿಸಬೇಕು, ಇಷ್ಟ ಬಂದ ಹಾಗೆ ಜೀವಿಸಬೇಕಂತೇಳಿ ತಂದೆ ಮನೆಯನ್ನು ಬಿಟ್ಟು, ತಂದೆಯ ಅನ್ಯೋನ್ಯತೆಯನ್ನು ಬಿಟ್ಟು ದೂರ ದೇಶಕ್ಕೆ ಹೋಗಿ ಪಾಪದಲ್ಲಿ ಬಿದ್ದು ಹೋದಂತ ಮಕ್ಕಳು ಎಷ್ಟು ಜನರು. ಓದ್ಲಿಕ್ಕೆ ಹೋಗಿ ಅಲ್ಲ PG ನಲ್ಲಿ ಇದ್ದುಕೊಂಡು, ಹಾಸ್ಟೆಲ್ ನಲ್ಲಿ ಇದ್ದುಕೊಂಡು ಕೆಟ್ಟು ಹೋದಂತ ಮಕ್ಕಳು ಎಷ್ಟು ಜನರಿದ್ದಾರೆ. ಅದಕ್ಕಾಗಿ ಪ್ರಿಯ ಅವನಸ್ತರೆ, ನಾವು ನನ್ನ ಇಷ್ಟದ ಪ್ರಕಾರ ಇಲ್ಲ, ನಮ್ಮ ಇಷ್ಟದ ಪ್ರಕಾರವಾಗಿ ಜೀವಿಸಬೇಕು ಅಂತ ಆಲೋಚನೆ ನಮ್ಮಲ್ಲಿ ಬರುವಾಗ ನಾವು ಎಲ್ಲೋ ತಪ್ಪಿ ಹೋಗ್ತಾ ಇದ್ದೇವೆ, ನಾವೆಲ್ಲೋ ಬಿದ್ದು ಹೋಗ್ಲಿಕ್ಕೆ ಅದು ಕಾರಣವಂತೇಳಿ ನಾವು ಆಲೋಚನೆ ಮಾಡೋಣ. ಮತ್ತೆ ಇನ್ನೊಂದು ವಿಷಯ ದೇವರ ವಾಕ್ಯ ಹೇಳ್ತದೆ ನೋಡಿ, ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಮಾತು, ಅದನ್ನ 4ನೇ ಅಧ್ಯಾಯ, ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 1ನೇ ವಚನ, ಆದರೆ ನಾನು ಹೇಳುವುದೇನೆಂದ್ರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ಧನಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ಮತ್ತೊಂದ್ಸಾರಿ ಓದ್ತು ನೋಡಿ, ಆದ್ರೆ ನಾನು ಹೇಳುವುದೇನೆಂದ್ರೆ, ಬಾಧ್ಯನು ತನ್ನ ಆಸ್ತಿಗೆಲ್ಲ ಧನಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆ ವಾರ್ತೆಯವರ ಕೈ ಕೆಳಗಿರುವನು. ಇಲ್ಲಿ ನಾವು ಗಮನಿಸುವಂತ ವಿಷಯ, ಮಕ್ಕಳು ನಮ್ಮ ಆಸ್ತಿಗೆ ಅವರೇ ಬಾಧ್ಯರು, ಅವರೇ ಅನುಭವಿಸಬೇಕು, ನಾವು ಹೋದ ಮೇಲೆ ಅವರೇ ಅನುಭವಿಸಬೇಕು, ಅವರು ಬಾಧ್ಯರಾಗಿದ್ದಾರೆ. ಅದರಲ್ಲಿ ನೋ ಡೌಟ್. ಎಲ್ಲರಿಗೆ ತಂದೆ ತಾಯಿಗಳು ಸಂಪಾದಿಸಿರುವಂತ ಎಲ್ಲ ಆಸ್ತಿ ತಮ್ಮ ಮಕ್ಕಳಿಗೆ ಹೋಗ್ತದೆ, ಅವರೇ ಬಾಧ್ಯರು. ಆದರೆ ಅವರು ಇನ್ನೂ ಬಾಲಕರಾಗಿದ್ದಾಗ ಹೇಗಿರ್ಬೇಕು? ದಾಸರಂತೆ ಬೇರೊಬ್ಬರ ಕೈ ಕೆಳಗೆ, ಇಲ್ಲ ಯಜಮಾನನ ಪಾಲಕರ ಕೆಳಗಾದರೂ ಇಲ್ಲ ಮನೆ ವಾರ್ತೆ ಕೆಳಗಾದರೂ ಇರಬೇಕು. ಎಲ್ಲಿ ತನಕ? ತಂದೆಯು ನೇಮಿಸಿದ ಆ ದಿನ ಬರುವವರೆಗೂ, ನಿನಗೆ ಬಾಧ್ಯತೆಗಳನ್ನು ಒಪ್ಪಿಸುವವರೆಗೂ, ನಿನಗೆ ಆಸ್ತಿಯನ್ನು ಒಪ್ಪಿಸಿದವರೆಗೂ ಹೇಗಿರಬೇಕು? ಒಬ್ಬ ದಾಸನಂತ ಮನೆಯಲ್ಲಿರ್ಬೇಕು. ಆಸ್ತಿಗೆ ನೀನು ಧನಿಯನು, ನೀನೇ ಒಡೆಯನು, ಎಲ್ಲವೂ ನೀನು ಅನುಭವಿಸಬೇಕು. ಆದ್ರೆ ಸಮಯ ಬರುವವರೆಗೂ ಏನ್ ಮಾಡ್ಬೇಕು? ಅವನು ಪಾಲಕರ ಕೈ ಕೆಳಗಾದರೂ ಇಲ್ಲ ಮನೆ ವಾರ್ತೆಯವರ ಕೈ ಕೆಳಗಾದ್ರೆ ಅವನು ಇರಬೇಕು, ಒಬ್ಬ ದಾಸನಂತ ಇರಬೇಕು. ಅರ್ಥ ಆಯ್ತು ನಾನು ಹೇಳಿದ್ದು? ಇವತ್ತು ಮಕ್ಕಳಿಗೆ ಯಾಕೆ ಈ ಮನೆಗಳನ್ನ ಬಿಟ್ಟು ಹೋಗ್ತಾ ಇದಾರೆ, ತಂದೆ ತಾಯಿಗಳ ಜೊತೆಲಿ ಯಾಕೆ ಜಗಳ ಮಾಡ್ತಾ ಇದ್ದಾರೆ, ಈ ಸತ್ಯ ಅರ್ಥವಾಗ್ತಾ ಇಲ್ಲ. ಏನ್ ಸತ್ಯ? ಅವರು ಆಸ್ತಿಗೆ ಅವರೇ ಒಡೆಯರು, ಅವರೇ ಧನಿಯರು. ಆದ್ರೆ ಎಷ್ಟುವರೆಗೂ? ತಂದೆ ನೇಮಿಸುವ ಒಂದು ಕಾಲವಿದೆ, ಒಂದು ಮೆಚುರಿಟಿ ಬರಬೇಕು, ತನ್ನ ಜೀವನವನ್ನು ತಾನು ಲೀಡ್ ಮಾಡಿಕೊಳ್ಳುವಂತ ಒಂದು ಶಕ್ತಿ ಸಾಮರ್ಥ್ಯ ಬರುವವರೆಗೂ ಅವನು ದಾಸನಾಗಿ ಇರಬೇಕು, ಒಬ್ಬ ಕೈ ಕೆಳಗೆ ಇರಬೇಕು.
ಯಾರೋ ಕೊಟ್ರೆ ತೆಗೆದುಕೊಳ್ಳಬೇಕು, ತಂದೆ ಕೊಟ್ಟರೆ ತೆಗೆದುಕೊಳ್ಳಬೇಕು. ಅದಕ್ಕಾಗಿ ಇದು ಮಕ್ಕಳಿಗೆ ಅರ್ಥವಾಗದೆ ಇವತ್ತು ತಂದೆಗಳೊಂದಿಗೆ ಜಗಳ ಮಾಡುವಂಥದ್ದು, ನನಗೆ ಬೇಕೇ ಬೇಕು, ನನಗೆ ಕೊಡಿಸಲೇಬೇಕು, ನಾನು ಹೋಗ್ತೇನೆ ಅಂತೇಳಿ ಈ ಹುಡುಗನ ಹಾಗೆ ಎಲ್ಲವನ್ನು ಕೂಡಿಸ್ಕೊಂಡು ಹೋಗುವಂತವ್ರು ಎಷ್ಟೋ ಜನರಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾವು ಗಮನಿಸುವಂಥದ್ದು, ತಂದೆ ನೇಮಿಸಿದ ಕಾಲದವರೆಗೂ ಪಾಲಕರ ಮತ್ತು ಮನೆಯವರ್ತವರ ಕೈ ಕೆಳಗೆ. ಆದ್ರೆ ಈ ರೀತಿಯಾಗಿ ಜೀವಿಸಲಿಕ್ಕೆ ಅನೇಕರಿಗೆ ಇಷ್ಟವಿಲ್ಲ. ನನ್ನ ಮನೆಯಲ್ಲಿ ನಾನು ದಾಸನಾಗಿರುವುದೇನು, ನನ್ನ ಮನೆಯಲ್ಲಿ ನಾನು ಮತ್ತೊಬ್ಬರ ಕೆಳಗಿರುವುದೇನು ಅಂತೇಳಿ ಅನೇಕರು ಇಷ್ಟಪಡದೆ ಏನ್ ಮಾಡ್ತಾರೆ, ನನಗೆ ಈಗಲೇ ಎಲ್ಲವೂ ಬೇಕು, ನಾನು ಈಗಲೇ ಎಲ್ಲವೂ ಅನುಭವಿಸಬೇಕು, ಈಗಲೇ ನನ್ನ ಜೀವನ ನಾನು ಲೀಡ್ ಮಾಡ್ಕೊಳ್ಬೇಕಂತೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸ್ವೇಚ್ಛೆಯನ್ನು ಬಯಸಿ, ಇಷ್ಟಾನುಸಾರವಾಗಿ ಜೀವಿಸುವುದಂತ ಬಯಸಿ ತಂದೆ ಮನೆಯಿಂದ ದೂರಕ್ಕೆ ಓಡಿ ಹೋಗುವಂತವ್ರು ಎಷ್ಟೋ ಜನರಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾನು ಹೀಗೆ ಹೇಳ್ತೇನೆ, ಮಗನು ಆಸ್ತಿಗೆ ಹಕ್ಕುದಾರಣೆ, ಆದ್ರೆ ತಂದೆಯ ನೇಮಿಸುವ ಕಾಲದವರೆಗೂ ಅವನು ದಾಸನಾಗಿರ್ಬೇಕು, ಮತ್ತೊಬ್ಬರ ಕೈ ಕೆಳಗೆ ಅಂದ್ರೆ ಮತ್ತೊಬ್ಬರು ಕೊಡುವಾಗ ತೆಗೆದುಕೊಳ್ಳಬೇಕು. ಇದು ದೇವರ ವಾಕ್ಯ ಹೇಳುವಂತ ಸತ್ಯ. ಆದ್ರೆ ಈ ರೀತಿಯಾಗಿ ಜೀವಿಸ್ಲಿಕ್ಕೆ ಅನೇಕರಿಗೆ ಇಷ್ಟವಿಲ್ಲ. ಇವನು ಕೂಡ ಅದೇ, ಈ ಮನೆಯಲ್ಲಿದ್ದಾಗ ಇವನಿಗೆ ಕೂಡ ಏನು, ನಾನು ಮತ್ತೊಬ್ಬರ ಕೈ ಕೆಳಗೆ ಯಾಕಿರ್ಬೇಕು, ನನ್ನ ಸಂತೋಷವನ್ನು ಅನುಭವಿಸ್ಲಿಕ್ಕೆ ನನಗೆ ಬೇಕಾದಂತ ಹಣ ಬೇಕು, ನಾನು ಬಯಸಿದ್ದನ್ನು ನಾನು ಅನುಭವಿಸ್ಲಿಕ್ಕೆ ನನಗೆ ಕೊಡಬೇಕು, ನಾನು ಮತ್ತೊಬ್ಬರ ಹತ್ರ ಕೇಳಿಕೊಳ್ಳಿಕ್ಕಿಲ್ಲ ಅಂತೇಳಿ ಇವನು ಕೂಡ ಏನ್ ಮಾಡ್ತಾನೆ, ಈ ದೇವರ ವಾಕ್ಯದ ಸತ್ಯವನ್ನು ಬಿಟ್ಟು ಆಸ್ತಿಯನ್ನು ಕೂಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರಿಯ ಅವನಸ್ತಾರೆ, ನನ್ನ ಮಾತನ್ನು ಕೇಳುವಂತೆ ಅವನಸ್ತಾರೆ, ವಾಸ್ತವಿಕವಾಗಿ ನಾವು ಹಕ್ಕುದಾರರೇ, ನಾವು ಕುಟುಂಬದ ಆಸ್ತಿಗೆ ಬಾಧ್ಯಸ್ಥರೇ. ಆದ್ರೆ ಎಷ್ಟುವರೆಗೂ, ತಂದೆಯ ನೇಮಿಸಿದ ಕಾಲದವರೆಗೂ ನಾವು ಆ ಮನೆಯಲ್ಲಿ ದಾಸರಾಗಿರ್ಬೇಕು, ಮತ್ತೊಬ್ಬರ ಕೈ ಕೆಳಗೆ ಇರಬೇಕು. ಆದ್ರೆ ಇಂಥ ಜೀವನ ಅನೇಕರು ಇಷ್ಟಪಡ್ತಾರೆ ಈಗಿನ ಕಾಲದಲ್ಲಿ. ಇವತ್ತು ಚಿಕ್ಕ ಮಕ್ಕಳು ಕೂಡ ಇಷ್ಟಪಡ್ತಾ ಇಲ್ಲ. ಇವತ್ತು ಚಿಕ್ಕ ಮಕ್ಕಳು ಕೂಡ 8th ಸ್ಟ್ಯಾಂಡರ್ಡ್ 10th ಕ್ಲಾಸ್ ಆ ಮಕ್ಕಳು ಕೂಡ ಇಷ್ಟಪಡ್ತಾ ಇಲ್ಲ. ಆದ್ರೆ ನಾವು ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ದೇವರು ನೇಮಿಸಿದ ಕಾಲದವರೆಗೂ ತಂದೆ ಮನೆಯಲ್ಲಿ ಇರುವಂತದೇ ನಮಗೆ ಶ್ರೇಷ್ಠ, ತಂದೆ ಮನೆಯಲ್ಲಿ ಇರುವಂತದೇ ನಮಗೆ ಸಂತೋಷ, ನಾವು ತಂದೆ ಮನೆಯಲ್ಲಿ ಇರುವಂತದೇ ನಮಗೆ ಭದ್ರತೆ. ಬಿಟ್ಟು ಹೋಗುವುದರಿಂದ ಇವನು ಎಷ್ಟು ಅನುಭವಿಸಿದ್ದಾನೋ ಈಗಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ನಾವು ಅನುಭವಿಸಬೇಕಾಗ್ತದೆ. ಹಾಗಾಗಿ ಇವನು ಹೇಗಿದ್ದಾನ, ತಂದೆ ಮನೆಯಲ್ಲಿ ಇದ್ದಾನೆ, ಆದ್ರೆ ಸಂತೋಷವಿಲ್ಲ, ಸ್ವೇಚ್ಛೆಯನ್ನು ಬಯಸಿದ್ದಾನೆ. ಈ ರೀತಿಯಂತ ಜೀವನ ಇವನು ಜೀವಿಸ್ತಾ ಇದ್ದಾನೆ. ಈ ರೀತಿಯಾಗಿ ಜೀವಿಸ ಅನೇಕ ಜನರಿಗೆ ಇಷ್ಟವಿಲ್ಲ. ಯಾಕಂದ್ರೆ ಆ ತಂದೆ ಮನೆಯಲ್ಲಿ ತನ್ನ ಇಷ್ಟಾನುಸಾರವಾಗಿ ಇರ್ಲಿಕ್ಕೆ ಆಗುವುದಿಲ್ಲ. ಯಾಕೆ, ತಂದೆ ಮನೆ ಕೆಲವೊಂದು ರೂಲ್ಸ್ ಇರ್ತವೆ ಅಲ್ಲ, ಮನೆಯಲ್ಲಿ ಯಜಮಾನ ಇರ್ತಾನೆ, ಕೆಲವೊಂದು ಪದ್ಧತಿಗಳಿರ್ತವೆ, ಕೆಲವೊಂದು ಕ್ರಮಗಳಿರ್ತವೆ, ಅದನ್ನು ಪಾಲನೆ ಮಾಡಬೇಕು. ಇಷ್ಟು ಗಂಟೆಗೆ ಬರಬೇಕು, ಈ ರೀತಿಯಾಗಿ ಎದ್ದೇಳಬೇಕು, ಈ ರೀತಿಯಾಗಿ ಓದಿಕೊಳ್ಳಬೇಕು ಅಲ್ವಾ. ತಂದೆ ಇರುವಾಗ ಅಲ್ಲಿ ತಂದೆ ಕೆಲವೊಂದು ರೂಲ್ಸ್ ಅನ್ನು ಇರ್ತಾರೆ, ಕೆಲವೊಂದು ಆಜ್ಞೆಗಳನ್ನ ಇರ್ತಾರೆ. ಆದ್ರೆ ಈ ಆಜ್ಞೆಗಳನ್ನು ಪಾಲನೆ ಮಾಡುವುದು ಮಕ್ಕಳಿಗೆ ಇಷ್ಟ ಆಗ್ತಾ ಇಲ್ಲ. ಏನಪ್ಪ, ನನ್ನ ಸ್ವೇಚ್ಛೆಗೆ ಇವರು ಅಡ್ಡಿ ಬರ್ತಾ ಇದ್ದಾರೆ, ಬೇಕಂತೇಳಿ ನನ್ನನ್ನು ಬಲವಂತ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೊಳ್ಳುವಂತ ಮಕ್ಕಳು, ಮನೆ ಬಿಟ್ಟು ಹೋಗುವಂತ ಮಕ್ಕಳು ಇದ್ದಾರೆ. ಅದಕ್ಕಾಗಿ ತಂದೆ ಮನೆಯಲ್ಲಿ ನಮ್ಮ ಇಷ್ಟಾನುಸಾರವಾಗಿ ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆ, ಆತನ ಯಜಮಾನ ಆದ್ರಿಂದ ಆತನಿಗೆ ಇಷ್ಟಾನುಸಾರ ನಾವು ಜೀವಿಸಬೇಕು. ಎಷ್ಟುವರೆಗೂ, ನಾವು ಕೂಡ ಆ ಸ್ಟೇಜಿಗೆ ಬರುವವರೆಗೂ. ಆಮೇಲೆ ಎಲ್ಲ ನಮ್ದೇ ಅಲ್ವಾ. ದೇವರ ನೇಮಿಸಿದ ಸಮಯದವರೆಗೂ ನಾವು ಅಧೀನರಾಗಿ ತಗ್ಗಿಸ್ಕೊಂಡಿರ್ಬೇಕು, ತಂದೆ ಇಷ್ಟದಂತೆ ನಾವು ಜೀವಿಸ್ಬೇಕು. ಅದಕ್ಕಾಗಿ ಅನೇಕ ಜನರಿಗೆ ಇದು ಇಷ್ಟವಿಲ್ಲ. ತಂದೆ ಮನೆಯಲ್ಲಿ ಇಷ್ಟ ಜೀವಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಇನ್ನೊಂದು, ತಂದೆ ಮನೆಯಲ್ಲಿ ಆಡಂಬರವಾದ ಜೀವನಕ್ಕೆ ಅವಕಾಶ ಇರುವುದಿಲ್ಲ. ಎಲ್ಲ ಲಿಮಿಟ್ ಇರ್ತದಲ್ಲ, ತಂದೆ ಮನೆಯಲ್ಲಿ ಎಲ್ಲಕ್ಕೆ ಲಿಮಿಟ್ ಇರ್ತದೆ. ಆಡಂಬರವಾಗಿ ಆರ್ಭಾಟದಿಂದ ಜೀವಿಸ್ಲಿಕ್ಕೆ ತಂದೆ ಅವಕಾಶ ಕೊಡುವುದಿಲ್ಲ. ಎಲ್ಲ ನೋಡ್ಕೊಳ್ತಾನೆ ತಂದೆ, ಎಲ್ಲವನ್ನು ನೋಡ್ಕೊಳ್ಬೇಕು. ಅದಕ್ಕಾಗಿ ಆ ಮನೆಯಲ್ಲಿ ಆಡಂಬರವಾಗಿ ಜೀವಿಸ್ಲಿಕ್ಕೆ ಅವಕಾಶವಿಲ್ಲದೆ ಇದ್ದದ್ರಿಂದ ಇವತ್ತು ಮಕ್ಕಳಿಗೆ ಏನಾಗ್ತಾ ಇದಾರೆ, ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ. ಮತ್ತು ತಂದೆ ಮನೆ, ನನ್ನ ಸಂತೋಷಕ್ಕೆ ನನ್ನ ತಂದೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ಇವ್ ನೆನೆಸಿರ್ಬೋದು. ಎಂದಿಗೂ ಕೂಡ ತಂದೆ ತಾಯಿಗಳು ಅಡ್ಡಿ ಬರಲ್ಲ ಪ್ರಿಯರೇ, ಅದು ನಮ್ಮ ಮನಸ್ಸನ್ನು ಇಟ್ಟುಕೊಳ್ಬೇಕು. ಆದ್ರೆ ಇವನೇನು ಬಯಸ್ತಾನಂದ್ರೆ, ನನ್ನ ಸಂತೋಷಕ್ಕೆ, ನನ್ನ ಇಷ್ಟಕ್ಕೆ, ನನ್ನ ಸ್ವೇಚ್ಛೆಗೆ ನನ್ನ ತಂದೆ ಅಡ್ಡಿ ಬರ್ತಾ ಇದೆ ಅಂತೇಳಿ ಇವನು ಭಾವಿಸ್ಕೊಂಡಿರ್ಬೋದು. ಮತ್ತಿನ್ನೊಂದು, ತನ್ನ ಸಂತೋಷಕ್ಕೆ ಈ ಆಸ್ತಿ ನನಗೆ ಬೇಕಿದೆ, ಈ ಆಸ್ತಿ ಇದ್ರೆ ನಾನು ಸಂತೋಷವಾಗಿರ್ಬೋದು ಅಂತೇಳಿ ಆಸೆ ಪಟ್ಟಿದ್ದಾನೆ. ಇಲ್ಲಿದ್ರೆ ₹10 ಕೊಡು, ₹100 ಕೊಡು, ಇದು ಕೇಳಬೇಕು, ಅದು ಕೇಳಬೇಕಂತ ಇವನು ಬಯಸಿರ್ಬೋದು. ನಾನು ಸಂತೋಷವಾಗಿರ್ಲಿಕ್ಕೆ ನಾನು ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ, ಹಣ ಕೊಡ್ತಾ ಇಲ್ಲ, ಆಸ್ತಿ ಕೊಡ್ತಾ ಇಲ್ಲ ಅಂತೇಳಿ ಇವನೇನ್ ಮಾಡ್ತಾನೆ,
ಈ ನನ್ನ ಸಂತೋಷಕ್ಕೆ ಆಸ್ತಿಯೇ ಬೇಕಾಗಿದೆ ಅಂತ ಹೇಳಿ ಭಾವಿಸಿರ್ಬೋದು. ಅದಕ್ಕಾಗಿ ತಂದೆಯೊಂದಿಗೆ ಜಗಳ ಮಾಡಿರ್ಬೋದು. ಇಲ್ಲಿ ಮಾತುಗಳಿಲ್ಲ, ಆದ್ರೆ ನನ್ನ ಆಸ್ತಿ ನನಗೆ ಕೊಡು, ನಾನು ಹೋಗ್ತೇನಂತ ಇವನು ಗಲಾಟೆನು ಜಗಳನು ಮಾಡಿರ್ಬೋದು. ಅದಕ್ಕೆ ಲಾಸ್ಟ್ ಏನ್ ಮಾಡ್ತಾನೆ, ತಂದೆ ತನ್ನ ಬದುಕನ್ನೆಲ್ಲ ಹಂಚಿಕೊಡ್ತಾನೆ. ಸಮಸ್ತವನ್ನು ಕೂಡಿಸಿಕೊಂಡು ಸಂತೋಷಕ್ಕಾಗಿ ಅವನು ದೂರ ದೇಶಕ್ಕೆ ಹೊರಟು ಹೋಗ್ತಾನೆ. ಯಾಕೆ? ತಂದೆ ಮನೆಯಲ್ಲಿ ಸಂತೋಷವಿಲ್ಲ, ತಂದೆ ಮನೆಯಲ್ಲಿ ಸ್ವೇಚ್ಛೆ ಇಲ್ಲ, ತಂದೆ ಮನೆಯಲ್ಲಿ ಎಲ್ಲ ಅಡ್ಡಿಪಡಿಸ್ತಾ ಇದ್ದಾರೆ, ನನ್ನ ಸಂತೋಷಕ್ಕೆ ಅಡ್ಡಿಯಾಗಿದ್ದಾರೆ ಅಂತೇಳಿ ಇವನೆಲ್ಲವನ್ನು ಕೂಡಿಸಿಕೊಂಡು ಎಲ್ಲಿ ಹೋಗ್ತಾನೆ? ದೂರ ದೇಶಕ್ಕೆ ಹೋಗ್ತಾನೆ. ಇದೇ ನಿಜವಾದಂತ ಸ್ವೇಚ್ಛೆ ಅಂತೇಳಿ, ಇದೇ ನಿಜವಾದಂತ ಫ್ರೀಡಮ್ ಅಂತೇಳಿ ಇವತ್ತು ಕೂಡ ಅನೇಕ ಯವನ ಮಕ್ಕಳು ಕುಟುಂಬಗಳಲ್ಲಿ ತಂದೆ ತಾಯಿಗಳೊಂದಿಗೆ ಜಗಳ ಮಾಡಿ ಆಸ್ತಿಯನ್ನು ತೆಗೆದುಕೊಂಡು ಹೊರಟು ಹೋಗುವಂತವ್ರು ಎಷ್ಟೋ ಜನರಿದ್ದಾರೆ. ಯವನಸ್ಥರೇ, ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 1-2 ವಚನ ಓದಿದ್ದೇವೆ. ಅದು ನಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. ಆಸ್ತಿಗೆ ನಾವೇ ಬಾಧ್ಯರು, ನಾವೇ ಹಕ್ಕುದಾರರು. ಆದರೆ ತಂದೆಯ ನೇಮಿಸಿದ ಕಾಲದವರೆಗೂ ನಾವು ದಾಸರಾಗಿರಬೇಕು, ಮತ್ತೊಬ್ಬರ ಕೈ ಕೆಳಗಿರಬೇಕು. ನಾವು ತಂದೆ ನೇಮಿಸಿದ ಕಾಲ ಬರುವಾಗ ದೇವರು ನಮ್ಮ ಕೈಗೆ ಒಪ್ಪಿಸ್ತಾನೆ. ಅಷ್ಟುವರೆಗೂ ನಾವು ಕಾದುಕೊಂಡಿರ್ಬೇಕು. ಆದ್ರೆ ಇವನು ಕಾದುಕೊಂಡಿರ್ಲಿಕ್ಕೆ ಮನಸ್ಸಿಲ್ಲದೆ ತನ್ನ ಹೃದಯದಲ್ಲಿ ಆದದ್ದೆಲ್ಲವನ್ನಿಲ್ಲ, ತನ್ನ ಬಯಸಿದ್ದೆಲ್ಲವನ್ನು ಅನುಭವಿಸಬೇಕು. ಇಲ್ಲಿದ್ರೆ ಅನುಭವಿಸ್ಲಿಕ್ಕೆ ಆಗಲ್ಲ, ಈ ಮನೆಯಲ್ಲಿದ್ರೆ ಅನುಭವಿಸ್ಲಿಕ್ಕೆ ಆಗಲ್ಲ. ಎಲ್ಲದಕ್ಕಿಂತ ಅಡ್ಡಿಪಡಿಸ್ತಾ ಇದ್ದಾನೆ. ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಎದ್ದೊಳಿಬೇಕು ಅಲ್ವಾ? ಮನೆಯಲ್ಲಿ ರೂಲ್ಸ್ ಇದ್ದೇ ಇರ್ತದೆ ಪ್ರಿಯರೇ. ತಂದೆ ಮನೆಯಲ್ಲಿ ರೂಲ್ಸ್ ಇದ್ದೇ ಇರ್ತದೆ, ಕ್ರಮ ಇದ್ದೇ ಇರ್ತದೆ. ಯಾಕೆ? ನಮ್ಮ ಹಿತಕ್ಕಾಗಿಯೇ, ನಮ್ಮ ಸಂತೋಷಕ್ಕಾಗಿ, ನಮ್ಮ ಒಳ್ಳೆ ಭವಿಷ್ಯಕ್ಕಾಗಿಯೇ ಆಜ್ಞೆಗಳಿರ್ತವೆ, ರೂಲ್ಸ್ ಇರ್ತವೆ, ಕ್ರಮಗಳಿರ್ತವೆ. ಆದ್ರೆ ಈ ಮಕ್ಕಳಿಗೆ ಇವೇನಾಗ್ತದಿವೆ? ಅಡ್ಡಿಪಡಿಸಿದ ಹಾಗೆ, ಇವರಿಗೆ ದುಃಖವನ್ನು ಹುಟ್ಟಿಸುವ ಹಾಗೆ ಇವರು ಭಾವಿಸಿಕೊಂಡು ಇವತ್ತು ಕೂಡ ಅನೇಕ ಯವನ ಮಕ್ಕಳು ಸಭೆಗಳನ್ನು ಬಿಟ್ಟು ಹೋಗುವಂತವ್ರು, ಕುಟುಂಬಗಳನ್ನು ಬಿಟ್ಟು ಹೋಗುವಂತವ್ರು ಎಷ್ಟೋ ಜನರಿದ್ದಾರೆ ಪ್ರಿಯ. ಅದಕ್ಕಾಗಿ ನನ್ನ ಮಾತನ್ನು ಕೇಳುವಂತ ಪ್ರಿಯ ಯವನಸ್ಥರೇ, ನಾವು ತಂದೆ ಮನೆಯಲ್ಲಿ ಇರುವಾಗಲೇ ನಿಜವಾದಂತ ಸಂತೋಷ. ನಾನು ಹೇಳ್ತೇನೆ, ಮತ್ತೆ ಅವನು ಹಿಂಗೆ ಬರ್ತಾನೆ, ಇಲ್ಲಿ ಸಂತೋಷ ಇಲ್ಲ ಅಂತೇಳಿ ಸಂತೋಷವನ್ನು ಹುಡುಕಿಕೊಂಡು ಹೋಗ್ತಾನೆ, ಸ್ವೇಚ್ಛದಿಂದ ಜೀವಿಸಬೇಕಂತ ಹೋಗ್ತಾನೆ. ಏನಾಯ್ತು ಅವನ ಗತಿ? ಪಕ್ಕದಲ್ಲಿ ಗಮನಿಸ್ತೇವೆ. ನಿಜವಾದಂತ ಸಂತೋಷ ಎಲ್ಲಿ ಸಿಗುವುದಿಲ್ಲ ಪ್ರಿಯ. ನಮ್ಮ ತಂದೆಯ ಮನೆಯಲ್ಲಿ ಮಾತ್ರ ನಮಗೆ ನಿಜವಾದಂತ ಸಂತೋಷ, ನಿಜವಾದ ಶಾಂತಿ, ಸಮಾಧಾನ ನಮಗಿರ್ತದೆ. ಅದಕ್ಕಾಗಿ ಪ್ರಿಯರೇ, ಇವನು ತಂದೆ ಮನೆಯಲ್ಲಿ ಇದ್ದಾನೆ, ಆದರೆ ಸಂತೋಷವಾಗಿಲ್ಲ. ಸ್ವೇಚ್ಛದಿಂದ ಜೀವಿಸಬೇಕಂತ ಆಸೆ ಪಟ್ಟು ಅವನು ಹೊರಟು ಹೋಗ್ತಾನೆ. ಇಲ್ಲಿ ಕೆಲವೊಂದು ಆತ್ಮಿಕವಾದ ವಿಚಾರಗಳನ್ನ ನಾವು ಆಲೋಚನೆ ಮಾಡೋಣ. ಇಲ್ಲಿ ನಮ್ಮ ಅನ್ವಯಕ್ಕಾಗಿ, ಅಪ್ಲಿಕೇಶನ್ಗಾಗಿ ಕೆಲವೊಂದು ವಿಷಯಗಳನ್ನ ಆಲೋಚನೆ ಮಾಡೋಣ. ಒಂದು, ತಂದೆ ಮನೆ ಅಂದ್ರೆ ಇದು ನಮ್ಮ ಭೌತಿಕವಾದ ಮನೆ ಆಗಿರ್ತದೆ. ಇನ್ನೊಂದು ಆತ್ಮಿಕವಾದಂತ ಸಭೆ ಕೂಡ. ನಾನು ಕಳೆದ ವಾರದಲ್ಲಿ ತಂದೆ ಅಂದ್ರೆ ಭೌತಿಕವಾದ ನಮ್ಮ ತಂದೆಗಳು, ಪರಲೋಕದಂತ ನಮ್ಮ ತಂದೆ ಮತ್ತು ಸಭಾ ಹಿರಿಯರು ಕೂಡ. ಅರ್ಥ ಆಯ್ತು? ಅದಕ್ಕಾಗಿ ಇವತ್ತು ಕೂಡ ತಂದೆ ಮನೆ ಅಂದ್ರೆ ಅದು ಸಭೆ ಆಗಿರ್ತದೆ, ಭೌತಿಕವಾಗಿ ನಾವಿರುವಂತ ಮನೆ ಕೂಡ ಆಗಿರ್ತದೆ. ಅದಕ್ಕಾಗಿ ನಾವೇನ್ ಮೊದಲನೇ ವಿಷಯ ಏನಂತಂದ್ರೆ, ದೇವರು ಕೊಡುವವರೆಗೂ ಅಲ್ಲಿ ನಾವು ತಗ್ಗಿಸಿಕೊಂಡು ಜೀವಿಸಬೇಕು. ಅದು ಸಭೆಯಲ್ಲಾಗಲಿ ಮನೆಯಲ್ಲಾಗಲಿ. ದೇವರು ನೇಮಿಸಿದ ಕಾಲ ಬರುವವರೆಗೂ ಇವನ ಹಾಗೆ ಇಷ್ಟಪಟ್ಟು ಉದ್ದೇಶಪೂರ್ವಕವಾಗಿ ಮನಸ್ಸಿಗೆ ಬಂದ ಹಾಗೆ ಜೀವಿಸಬೇಕಂತ ಹೊರಟು ಹೋದ್ರೆ ಇವನಿಗಾದಂತ ಗತಿ ನಮಗೂ ಕೂಡ ಆಗ್ತದೆ. ಅದರಲ್ಲಿ ನೋಡಿ ಇದಕ್ಕಿಂತ ಹೆಚ್ಚಾಗ್ತದೆ. ಅದಕ್ಕಾಗಿ ಮೊದಲನೇ ವಿಷಯ, ತಂದೆ ಕೊಡುವ ಸಮಯದವರೆಗೂ, ತಂದೆ ನಮಗೆ ಒಪ್ಪಿಸುವ ಸಮಯದವರೆಗೂ ನಾವು ತಗ್ಗಿಸಿಕೊಂಡು ಜೀವಿಸಬೇಕಂತ ಹೇಳಿ ಈ ವಾಕ್ಯದಲ್ಲಿ ಗಮನಿಸಿ. ನೋಡಿ, ಒಂದು ಮಾತು ಓದೋಣ ಅದಕ್ಕೆ ಸಹಾಯಕರವಾಗಿ. ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಏನಂತೆ? ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಆಗ ಆತನು ತಕ್ಕ ಕಾಲದಲ್ಲಿ ನಿಮ್ಮನ ಮೇಲೆ ಒಂದು ಸಮಯ ಇದೆ ಪ್ರಿಯರೇ. ಅದು ಸಭೆಯಲ್ಲಾಗಲಿ, ಸಮಾಜದಲ್ಲಾಗಲಿ ಮತ್ತು ಕುಟುಂಬದಲ್ಲಾಗಲಿ ನಾವೇನ್ ಮಾಡಬೇಕು? ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಾವು ತಗ್ಗಿಸಿಕೊಂಡು ನಾವು ಜೀವಿಸುವಾಗ ನಮ್ಮ ನಂಬಿಕೆಯನ್ನು, ನಮ್ಮ ಪ್ರಾಮಾಣಿಕತೆಯನ್ನು, ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳುತ್ತಾ ನಾವು ತಗ್ಗಿಸಿಕೊಂಡು ಜೀವಿಸುವಾಗ, ಅದು ಎಲ್ಲೇ ಆಗಲಿ, ತಂದೆ ಮನೆ ಆಗಲಿ, ಸಭೆಯಾಗಲಿ, ಸಮಾಜ ಎಲ್ಲೇ ಆಗಲಿ, ನಾವು ತಗ್ಗಿಸಿಕೊಂಡು ಜೀವಿಸುವಾಗ ಆ ತಕ್ಕ ಸಮಯ ಬರುವಾಗ, ಆ ತಕ್ಕ ಸಮಯದಲ್ಲಿ ಏನ್ ಮಾಡ್ತಾನೆ?
ಆತನ ಮೇಲಕ್ಕೆ ತರುವಂತ ದೇವರಾಗಿದ್ದಾನೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆತನು ನಿಮ್ಮನ್ನು ತಕ್ಕ ಕಾಲದಲ್ಲಿ ಇದು ನಾವು ಮಾಡಬೇಕು. ಸಮಯ ಬರುವುದಕ್ಕಿಂತ ಮುಂಚೆ, ವಯಸ್ಸು ಬರೋದಕ್ಕಿಂತ ಮುಂಚೆ ಎಲ್ಲವೂ ನನಗೆ ಬೇಕು, ನಾನು ಬಯಸಿದ್ದನ್ನೆಲ್ಲ ನಾನು ಅನುಭವಿಸಬೇಕಂತೇಳಿ ಆಸೆ ಪಟ್ಟು ಹೊರಗಡೆ ಹೋದರೆ ಇವನಿಗಾದಂತ ಗತಿ ಆಗ್ತದೆ ಪ್ರೇರೆ. ಅದಕ್ಕಾಗಿ ದೇವರು ನೇಮಿಸುವಂತ ಸಮಯದವರೆಗೂ, ವಯಸ್ಸು ಬರುವವರೆಗೂ ಕೂಡ ನಾವು ಸಭೆಯಲ್ಲಿ ಇವತ್ತು ಸಭೆಯಲ್ಲಿ ಕೂಡ ನನಗೆ ಆ ಸ್ಥಾನ ಕೊಡಲಿಲ್ಲ, ಈ ಸ್ಥಾನ ಕೊಡಲಿಲ್ಲ, ಮೆಚುರಿಟಿ ಇರುವುದಿಲ್ಲ. ಆದ್ರೆ ಸ್ಥಾನಗಳಿಗಾಗಿ ಹೋರಾಡುವಂತವ್ರು, ಜಗಳ ಮಾಡುವಂತ ಎಷ್ಟೋ ಜನರು ಇರ್ತಾರೆ ಪ್ರಿಯ. ದೇವರು ಕೊಡ್ಲಿಕ್ಕೆ ಇಷ್ಟವುಳ್ಳವನು, ಆದ್ರೆ ಯಾಕೆ ಕೊಡ್ತಾ ಇಲ್ಲ? ಇನ್ನು ಆ ಸಮಯ ನಿನ್ ಬಂದಿಲ್ಲ, ಇನ್ನು ಆ ಮೆಚುರಿಟಿ ಬಂದಿಲ್ಲ. ಆ ಮೆಚುರಿಟಿ ಬರುವವರೆಗೂ ನಾವೇನ್ ಮಾಡ್ಬೇಕಂದ್ರೆ ಆತನ ತ್ರಾಣವುಳ್ಳದ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡಿರ್ಬೇಕು. ಕೊಡ್ತಾನೆ ತಂದೆ, ನಮಗೆ ಕೊಡಿದ್ರೆ ಇನ್ನು ಯಾರು ಕೊಡ್ತಾರೆ? ನಾನು ಹೇಳಿದ್ನೆ ಗಲಾತ್ಯ ಪತ್ರಿಕೆ, ಆಸ್ತಿಗೆಲ್ಲ ಬಾಧ್ಯರು ನಾವೇ, ಹಕ್ಕುದಾರರು ನಾವೇ, ಧನಿಯರು ಒಡೆಯರು ನಾವೇ. ಆದ್ರೆ ಈಗ ಮೆಚುರಿಟಿ ಇಲ್ಲದೆ ಇದ್ದಾಗ, ಇನ್ನು ಸಮಯ ಬಾರದಿದ್ದರಿಂದ ನಾವು ತಗ್ಗಿಸಿಕೊಂಡು ಇರಲೇಬೇಕು. ಅದು ಸಭೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ಕುಟುಂಬದಲ್ಲಿ ತಂದೆಯ ಕೆಳಗೆ ನಾವು ಇರಲೇಬೇಕು. ತಂದೆಯ ಹೇಳಿದ ಹಾಗೆ ನಾವು ಜೀವಿಸಬೇಕು. ಸಭೆಯಲ್ಲಿ ಹಿರಿಯರೇ ಹೇಳಿದ ಹಾಗೆ ನಾವು ಜೀವಿಸಬೇಕು. ದೇವರು ಹಿರಿಯರ ಕೈಗೆ ಸಭೆಯನ್ನು ಒಪ್ಪಿಸಿದ್ದಾರೆ. ಅವರ ಅಧೀನ, ಇಲ್ಲಿ ವಾಕ್ಯದಲ್ಲಿ ಗಮನಿಸ್ತೀವಿ, ನಿಮ್ಮ ಹಿರಿಯರಿಗೆ ಅಧೀನರಾಗಿರಿ. ತಕ್ಕ ಕಾಲದ ಅದರ ಮೇಲೆ ತರ್ತಾನೆ, ಅದನ್ನು ಕೊಡುವಂತ ದೇವರು. ಅದಕ್ಕಾಗಿ ಈ ಹುಡುಗನ ಹಾಗೆ, ಇಲ್ಲಿದ್ದಂತ ಈ ಕಿರಿ ಮಗನ ಹಾಗೆ ಸ್ವೇಚ್ಛೆಯನ್ನು ಬಯಸಿ, ಇಷ್ಟ ಬಂದ ಹಾಗೆ ಜೀವಿಸಬೇಕಂತ ಬಯಸಿ, ಕಾಲ ಬರುವುದಕ್ಕಿಂತ ಮುಂಚೆ ಹೋದ್ರೆ ಇದೇ ಪರಿಸ್ಥಿತಿ ಆಗ್ತದೆ. ಇದು ಒಂದು ವಿಷಯ. ದೇವರು ಕೊಡುವಂತ ಸಮಯದವರೆಗೂ ನಾವು ತಗ್ಗಿಸಿಕೊಂಡು ಇರಬೇಕು. ಮತ್ತೆ ಇನ್ನೊಂದು, ಎರಡನೇದಾಗಿ ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಜೀವಿಸಬಾರದು. ನೋಡಿ, ಕೀರ್ತನೆ ಪುಸ್ತಕ 16ನೇ ಕೀರ್ತನೆ ಪುಸ್ತಕ 16ನೇ ಕೀರ್ತನೆ ಒಂದು ಮಾತನ್ನ ಓದ್ಕೊಳ್ಳೋಣ. 1-2 ವಚನ ಓದ್ತೇನೆ. 1-2 ವಚನ. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ಇದು ನಮಗೆ ಬೇಕಾಗಿರುವಂಥದ್ದು. ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲವೆಂತಲೂ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಪ್ರೇರೆ, ಇಲ್ಲಿ ನಾವು ತಂದೆ ಮನೆಯಲ್ಲಿರುವಾಗ, ಇಲ್ಲ ಸಭೆಯಲ್ಲಿ ಭೌತಿಕ ಒಂದು ಕುಟುಂಬದ ನಾವಿರುವಾಗ, ನಾವು ಆತನ ಒಡೆಯತ್ವದ ಕೆಳಗೆ, ನೀನೇ ನನ್ನ ಒಡೆಯನು, ನೀನೇ ನನ್ನ ದೇವರು ಅಂತ ಹೇಳಿ ಆತನ ಕೈ ಕೆಳಗೆ ಇರಬೇಕು. ನಿನ್ನಲ್ಲಿಯೇ ನನ್ನ ಸಂತೋಷವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ. ಇದು ನಾವು ಬಯಸಬೇಕು. ದೇವರೇ, ನಿನ್ನಲ್ಲಿ ನನ್ನ ಸಂತೋಷ, ನಿನ್ನ ಸಭೆಯಲ್ಲಿ ನನ್ನ ಸಂತೋಷ, ನಿನ್ನ ಕೂಟಗಳಲ್ಲಿ ನನ್ನ ಸಂತೋಷ, ನಿನ್ನ ಅನ್ಯೋನ್ಯತೆಯಲ್ಲಿ ನನ್ನ ಸಂತೋಷ ಅಂತೇಳಿ ನಿನ್ನಲ್ಲಿ ಅದು ಬೇರೆ ಎಲ್ಲೂ ಸಿಗೋದಿಲ್ಲ ಪ್ರಿಯರೇ. ಇವನೇನ್ ಮಾಡ್ತಾನೆ, ಚಿಕ್ಕವನು ತಂದೆ ಮನೆಯಲ್ಲಿ ಸಂತೋಷವಿಲ್ಲ ಅಂತೇಳಿ ಸಂತೋಷ ಹುಡುಕಿಕೊಂಡು ಹೋಗ್ತಾನೆ. ಆಸ್ತಿಯನ್ನೆಲ್ಲ ಕೂಡಿಸ್ಕೊಂಡು ಹುಡುಕಿಕೊಂಡು ಹೋಗ್ತಾನೆ. ಸಿಕ್ತಾ ಅವನಿಗೆ ಸಂತೋಷ? ಸ್ವೇಚ್ಛೆಯಿಂದ ಜೀವಿಸ್ಲಿಕ್ಕೆ ಆಯ್ತಾ? ಇಲ್ಲ ಪ್ರಿಯರೇ. ನಿಜವಾದಂತ ಸಂತೋಷ ಇಲ್ಲಿ ಹೇಳ್ತಾನೆ, ನನ್ನ ಸಂತೋಷವು ನಿನ್ನಲ್ಲಿಯೇ ಹೊರತು ಬೇರೆ ಎಲ್ಲಿ ಸಿಗುವುದೇ. ಲೋಕದಲ್ಲಿ ತಾತ್ಕಾಲಿಕ ಒಂದು ಸಂತೋಷ, ಪಿಕ್ಚರ್ ಹೋದ್ರೆ 3 ಗಂಟೆ ಅಲ್ವಾ, ಅಲ್ಲಿದೆ ಕಾರ್ಯಕ್ರಮಗಳು, ಅದು ತಾತ್ಕಾಲಿಕವಾದ ಕ್ಷಣಿಕವಾದಂತ ಸಂತೋಷ ಅಷ್ಟೇ, ಅದು ಶಾಶ್ವತವಾಗಿರುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾವಿಲ್ಲಿ ಗಮನಿಸುವಂಥದ್ದು, ನನ್ನ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಸಿಗುವುದಿಲ್ಲ. ಅದು ಇನ್ನೊಂದು ಮಾತಿದೆ, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಅಂತ ಹೇಳುವೆನು. ಇಲ್ಲಿ ನಮ್ಮ ಇಷ್ಟದ ಪ್ರಕಾರವಲ್ಲ, ಆತನಿಗೆ ಇಷ್ಟರಾಗಿ ನಾವು ಜೀವಿಸಬೇಕು. ಒಂದು ಮನೆಯಲ್ಲಿ ನಾವಿರುವಾಗ, ಒಂದು ಯಜಮಾನರ ಕೆಳಗೆ ನಾವಿರುವಾಗ, ಇಲ್ಲ ದೇವರ ಕೆಳಗೆ ನಾವಿರುವಾಗ, ಅಲ್ಲಿ ನನ್ನಿಷ್ಟ, ನನ್ನ ಜೀವನ, ನನ್ನಿಷ್ಟ ಪ್ರಕಾರವಾಗಿ ನಾನು ಜೀವಿಸ್ತೇನೆ ಅಂದ್ರೆ ಏನ್ ಮಾಡ್ತಾನೆ, ಹೊರಗಾಗ್ತಾರೆ ಅಲ್ವಾ. ಹಾಗೆ ನಾವು ಅಲ್ಲಿರುವಾಗ, ಒಬ್ಬ ಯಜಮಾನನ ಕೆಳಗೆ, ಒಬ್ಬ ಒಡೆಯನ ಕೆಳಗೆ, ಇಲ್ಲೊಬ್ಬ ತಂದೆಯ ಕೆಳಗೆ ನಾವಿರುವಾಗ, ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸಬಾರದು. ಆತನಿಗಿಷ್ಟರಾಗಿ, ಆತನಿಗಿಷ್ಟರಾದಂತ ಜನರಾಗಿ ನಾವು ಜೀವಿಸಬೇಕು. ಇದು ಎರಡನೇ ವಿಷಯ. ದೇವರ ಮನೆಯಲ್ಲಿ ಇಲ್ಲ ನಮ್ಮ ಕುಟುಂಬಗಳಲ್ಲಿ ನಮ್ಮ ಇಷ್ಟದ ಪ್ರಕಾರವಾಗಿ ಜೀವಿಸಿದ್ರೆ ಅಲ್ಲಿ ಸಮಸ್ಯೆಗಳಾಗ್ತವೆ. ಅಲ್ಲೊಬ್ಬ ಯಜಮಾನ ಇರ್ತಾನೆ, ಒಬ್ಬ ಒಡೆಯನಿರ್ತಾನೆ. ಆ ಒಡೆಯನ ಪ್ರಕಾರವಾಗಿ, ಆ ತಂದೆಯ ಇಷ್ಟದ ಪ್ರಕಾರವಾಗಿ ನಾವು ಜೀವಿಸಬೇಕು. ಆ ರೀತಿ ಜೀವಿಸುವಾಗ ತಕ್ಕ ಕಾಲದಲ್ಲಿ ಆ ಬಹುಮಾನವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಇದು ಎರಡನೇ ವಿಷಯ. ಒಂದು, ದೇವರು ಕೊಡುವ ಸಮಯದವರೆಗೂ
ತಗ್ಗಿಸ್ಕೊಂಡು ಜೀವಿಸಬೇಕು. ಅದು ಕುಟುಂಬವಾಗಲಿ ಸಭೆಯಾಗಲಿ. ಎರಡನೇದಾಗಿ, ಕುಟುಂಬದಲ್ಲಾಗಲಿ ಸಭೆಯಲ್ಲಾಗಲಿ ನನ್ನ ಇಷ್ಟ, ನನ್ನ ಜೀವನ, ನನ್ನ ಆಲೋಚನೆ, ನನ್ನ ಪ್ರೇರೇಪಣೆ ಅನ್ನುವಂಥದ್ದು ಇರಬಾರದು. ನನ್ನಿಷ್ಟ ಅನ್ನುವಂಥದ್ದು ಸೈತನ ಸಂಬಂಧಪಟ್ಟದ್ದು, ಅದು ವಿಶ್ವಾಸಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಪಾಪಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಾಗಿ ವಿಶ್ವಾಸಿಗಳಾಗಿಂತ ನಮ್ಮ ಜೀವನದಲ್ಲಿ ನಮ್ಮ ಇಷ್ಟವಿರಬಾರದು, ಆತನ ಇಷ್ಟ ಪ್ರಕಾರವಾಗಿ ಆತನಿಗೆ ಇಷ್ಟರಾದವರಾಗಿ ನಾವು ಜೀವಿಸಬೇಕು. ಇದು ಎರಡನೇ ವಿಷಯ. ಆಮೇಲೆ ಮೂರನೇ ವಿಷಯ ನಾವಿಲ್ಲಿ ಗಮನಿಸ್ತೇವೆ, ಫಿಲಿಪ್ಪಿ ಪತ್ರಿಕೆಯಲ್ಲಿ ನೋಡೋಣ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ. ಆಡಂಬರವಾದಂತ ಜೀವನಕ್ಕೆ ಅವಕಾಶವಿಲ್ಲದೆ ನಾವೆಲ್ಲ ವಿಷಯಗಳಲ್ಲಿ ತಗ್ಗಿಸ್ಕೊಂಡು ನಾವು ಜೀವಿಸಬೇಕು. ಫಿಲಿಪ್ಪಿ ಪತ್ರಿಕೆ ಒಂದು ಮಾತು ನಾವು ಓದೋಣ. 4ನೇ ಅಧ್ಯಾಯ 12ನೇ ವಚನ. 4ನೇ ಅಧ್ಯಾಯ ಇಲ್ಲ 11ನೇ ವಚನ ಓದ್ತಾ ಇದ್ದೀನಿ. ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡೆನು. ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ತಂದೆ ಮನೆಯಲ್ಲಿ ಆ ಸ್ಥಿತಿಗೆ ತಕ್ಕ ಹಾಗೆ ನಾವಿರ್ಬೇಕು. ತಂದೆಯ ಸಂಪಾದನೆ ಎಷ್ಟಿದೆ, ತಂದೆ ಎಷ್ಟು ಸಂಪಾದಿಸ್ತಾ ಇದ್ದಾನೆ, ಅದಕ್ಕೆ ತಕ್ಕ ಹಂಗೆ ನಾವಿರ್ಬೇಕು ಹೊರತು ಆಡಂಬರವಾದ ಜೀವನಕ್ಕೆ ನಾವು ಹೋಗಬಾರ್ದು. ಅದಕ್ಕಾಗಿ ನಾನು ಇಲ್ಲಿ ಹೀಗೆ ಹೇಳ್ತೇನೆ, ಆಡಂಬರವಾದ ಜೀವನವನ್ನು ಆಶಿಸದೆ ನಾವು ಆತ್ಮೀಯತೆಯಲ್ಲಿ ನಾವು ಜೀವಿಸಬೇಕು. ಪೌಲ್ ಹೇಳ್ತಾನೆ, ಯಾವ ಸ್ಥಿತಿಯಲ್ಲಿ ಇರಬೇಕಾದ್ರೆ ಅದರ ಗುಟ್ಟು ನನಗೆ ಗೊತ್ತಿದೆ. ಸಂತುಷ್ಟನಾಗಿರಲು, ಸಮೃದ್ಧಿ ಉಳ್ಳವನಾದರೂ, ಬಡವನಾಗಿರಲು, ಎಲ್ಲದರಲ್ಲಿ ಅದ್ರ ಗುಟ್ಟು ನನಗೆ ಗೊತ್ತಿದೆ. ಈ ರೀತಿಯಂತ ಜೀವನ ನಮ್ಮಲ್ಲಿರ್ಬೇಕು. ಈಗ ಕೆಲವರು 10,000 ರೂಪಾಯಿ ಸಂಬಳ ಇರ್ತದೆ ಒಬ್ಬ ಯಜಮಾನಿಗೆ, ಅವನ ಮಗ ನನಗೆ 5,000 ರೂಪಾಯಿ ಡ್ರೆಸ್ ಕೊಡ್ಸಂದ್ರೆ ಎಲ್ಲಿ ಕೊಡ್ಸ್ಲಿಕ್ಕೆ ಆಗ್ತದೆ? ಅವನು ಬರೋದು 10,000. ಈಗ ನನ್ನ ಮಗನ ನನಗೆ ಆ ಮಗನ ಹೇಳ್ತಾರೆ, ನನಗೆ 10,000 ರೂಪಾಯಿ ಡ್ರೆಸ್ ಇಲ್ಲ, 5,000 ರೂಪಾಯಿ ಡ್ರೆಸ್ ಬೇಕಂದ್ರೆ ಅವನೊಬ್ಬನಿಗೆ 5,000 ರೂಪಾಯಿ ಡ್ರೆಸ್ ತಕ್ಕೊಟ್ರೆ ಮತ್ತೆ ಜೀವನ ಏನ್ ಮಾಡ್ಬೇಕು? ಕುಟುಂಬ ಹೇಗೆ ನಡೀಬೇಕು? ಅದಕ್ಕಾಗಿ ಈ ಆಡಂಬರವಾದಂತ ಜೀವನಕ್ಕೆ ನಮ್ಮ ಕುಟುಂಬಗಳಲ್ಲಿ ಅವಕಾಶ ಕೊಡಬಾರದು. ನಮಗೆ ಎಷ್ಟಿದೆ ಇಲ್ಲ, ಪೌಲಿ ಹೇಳಿದ ಹಾಗೆ ಯಾವ ಸ್ಥಿತಿಯಲ್ಲಿ ಇರಬೇಕಾದ್ರು ನಾನು ಅದರ ಗುಟ್ಟು ತಿಳಿದಿದ್ದೇನೆ, ಆ ಸತ್ಯವನ್ನು ತಿಳಿದವರಾಗಿರ್ಬೇಕು. ಅದಕ್ಕಾಗಿ ತಂದೆ ಮನೆಯಲ್ಲಿ ಆಡಂಬರವಾಗಿ ಜೀವಿಸಲಿಕ್ಕೆ ಅವಕಾಶವಿಲ್ಲ. ನಾವೆಲ್ಲ ವಿಷಯಗಳಲ್ಲಿ ನಾವು ತೃಪ್ತಿ ಉಳ್ಳವರಾಗಿ, ಸಮೃದ್ಧಿ ಇದ್ದರೂ ಏನಿಲ್ಲದವರಾಗಿ, ಕೊರತೆಯಲ್ಲಿದ್ದೇನೆಂದು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿ, ಯಾವ ಸ್ಥಿತಿಯಲ್ಲಿದೆ ಆ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರೋದು ಕಲಿತುಕೊಂಡೆ. ಇದನ್ನ ನಾವು ಕಲಿತುಕೊಳ್ಳಬೇಕು ಕುಟುಂಬಗಳಲ್ಲಿ. ಆಡಂಬರವಾದಂತ ಜೀವನಕ್ಕೆ ಅವಕಾಶ ಕೊಟ್ರೆ ಅನಾಹುತಿಗಳು ನಡೀತವೆ, ಸಾಲಗಾರರಾಗ್ತವೆ. ಅದಕ್ಕಾಗಿ ಪ್ರಿಯರೇ, ತಂದೆ ಮನೆಯಲ್ಲಿ ಆಡಂಬರವಂತ ಜೀವನಕ್ಕೆ ಅವಕಾಶ ಇರುವುದಿಲ್ಲ. ಮತ್ತಿನ್ನೊಂದು, ಅವನೇನ್ ಬಯಸಿದ್ದಾನಂದ್ರೆ ನಿಜವಾದಂತ ಸಂತೋಷಕ್ಕಾಗಿ ಆಸ್ತಿ ಮುಖ್ಯ ಅಂತ ಬಯಸಿದ್ದಾನೆ. ನಾನು ಸಂತೋಷವನ್ನು ಅನುಭವಿಸಬೇಕಾದ್ರೆ ಆಸ್ತಿ ಬೇಕೇ ಬೇಕು ಅಂತ ಹೇಳಿ ಅವನು ಕೇಳ್ಕೊಳ್ತಾನೆ. ಅದು ವಾಕ್ಯ ಹೇಳ್ತಾ ಇದೆ, ನಿಜವಾದಂತ ಸಂತೋಷ ಆಸ್ತಿಯಲ್ಲಿ ಇಲ್ಲ ಪ್ರಿಯರೇ. ಆಸ್ತಿ ಇರುವಂತವನು ಸಂತೋಷವಿರ್ಲಿಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಬ್ಬರು ಜೋಬಿನಲ್ಲಿ ಒಂದು 10 ಲಕ್ಷ ಇಲ್ಲ 2 ಲಕ್ಷ ಜೋಬಲ್ಲಿ ಇಟ್ಕೊಂಡು ಅವನು ಸಂತೋಷವಾಗಿ ಓಡಾಡ್ಕೊಂಡು ಬರ್ಲಿಕ್ಕೆ ಆಗ್ತದ? ಆಗಲ್ಲ. ಮನೆಯಲ್ಲಿ ಒಂದು 10 ಲಕ್ಷ ದುಡ್ಡಿಟ್ಟು ಬೀಗ ಹಾಕೊಂಡು ಹೊರಗಡೆ ಹೋಗ್ಲಿಕ್ಕೆ ಕೂಡ ಆಗಲ್ಲ. ಅದಕ್ಕಾಗಿ ಇವನು ಬಯಸಿದ್ದಾನೆ ಏನಂತಂದ್ರೆ, ನಾನು ಸಂತೋಷವಾಗಿರ್ಲಿಕ್ಕೆ ದುಡ್ಡೇ, ವಾಹನವೇ ಪ್ರಾಮುಖ್ಯ ಅಂತ. ನೋಡಿ, ಒಂದು ಮಾತು ಓದೋಣ. ಲೂಕನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಂದು ಮಾತು ನಾವು ಓದೋಣ. 12ನೇ ಅಧ್ಯಾಯ 15ನೇ ವಚನ. ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವನಾಧಾರವಾಗುವುದಿಲ್ಲವೆಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದ. ಅಲ್ಲಿ ಐಶ್ವರ್ಯವಂತನ ಬಗ್ಗೆ ನಾವು ಸಾಮ್ಯವನ್ನು ಓದ್ತೇವೆ. ಅವನ ತುಂಬಾ ಬೆಳೆಯುತ್ತದೆ. ಅವನು ನಾನು ಏನ್ ಮಾಡಿಕೊಳ್ಳಬೇಕು ಅಂತ ತನ್ನ ಜೀವಾತ್ಮಗೆ ಹೇಳ್ತಾನಲ್ಲ, 19ನೇ ವಚನ, ನನ್ನ ಜೀವಾತ್ಮಗೆ ಅನೇಕ ವರ್ಷ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸ್ಕೋ, ಊಟ ಮಾಡು, ಕುಡಿ, ಸುಖ ಪಡೊಂದು ಹೇಳುವೇನು ಅಂದುಕೊಂಡನು. ಅದ ದೇವರು ಬುದ್ಧಿಹೀನ ನೀನು ಅಂತ. ಅದು ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು,
ಈ ಹುಡುಗನು ಎಲ್ಲ ಚಿಕ್ಕ ಹುಡುಗನು ನನ್ನ ಸಂತೋಷಕ್ಕೆ ಹಣವಿದ್ದರೆ ಸಾಕು ಅಂತೇಳಿ ಅವನು ಏನ್ ಮಾಡ್ತಾನೆ, ಕೂಡಿಸ್ಕೊಂಡು ಹೋಗ್ತಾನೆ. ಆದ್ರೆ ಹಣದಿಂದ ಸಂತೋಷ ಬರಲ್ಲ ಪ್ರೇರೆ. ಹಣದಿಂದ ಸಮಸ್ಯೆಗಳು ಹೆಚ್ಚಾಗ್ತೇ ಹೊರತು ನಿಜವಾದಂತ ಸಂತೋಷ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದು ನೋಡಿ, ಎಷ್ಟು ಹಣವಿದ್ರೂ ಅದು ಜೀವನಾಧಾರವಾಗುವುದಿಲ್ಲ. ದೇವರು ಕೊಡಬೇಕು, ದೇವರ ಕೈಯಲ್ಲಿರ್ಬೇಕು, ದೇವರ ಜೊತೆಯಲ್ಲಿರ್ಬೇಕು, ದೇವರ ಅನ್ಯೋನ್ಯತೆಯಲ್ಲಿದ್ದಾಗ ಅದು ಶಾಶ್ವತವಾದ ಸಂತೋಷ. ಕೀರ್ತನ ಓದಿದ್ವಿ, ನನ್ನ ಸುಖವು ನಿನ್ನಲ್ಲಿಯೇ, ನನ್ನ ಸಂತೋಷವು ನಿನ್ನಲ್ಲಿಯೇ. ಇದು ಶಾಶ್ವತವಾದದ್ದು. ಅದಕ್ಕಾಗಿ ಈ ಹುಡುಗನ ಏನ್ ಮಾಡ್ತಾನಂದ್ರೆ, ನನಗೆ ಸಂತೋಷಕ್ಕೆ ಬೇಕಾದ ಹಣ ಅಂತೇಳಿ ಆಸ್ತಿಯನ್ನು ಕೂಡಿಸ್ಕೊಂಡು ಹೋಗ್ತಾನೆ. ಆಸ್ತಿಯಿಂದ ಅವನು ಸಂತೋಷವಾಗಿ ಇರಲಿಲ್ಲ ಪ್ರೇರೆ. ಮತ್ತಿನ್ನೊಂದು, ಆ ಆಸ್ತಿಯನ್ನು ಕೂಡಿಸ್ಕೊಂಡು ಅವನು ದೂರ ದೇಶಕ್ಕೆ ಹೋಗ್ತಾನೆ. ಇವೆಲ್ಲ ಕೂಡ ಆತ್ಮಿಕವಾಗಿ ನಮ್ಮ ಸಭೆಯ ಜೀವನಕ್ಕೆ ನಾವು ಅನ್ವಯಿಸ್ಕೊಳ್ಬೇಕು. ಸಭೆಯಲ್ಲಷ್ಟೇ, ಕುಟುಂಬದಲ್ಲಷ್ಟೇ ದೇವರು ಕೊಡುವವರೆಗೂ ನಾವು ತಗ್ಗಿಸ್ಕೊಂಡಿರ್ಬೇಕು. ತ್ರಾಣವಲ್ಲಾಸ್ತದಿಗಳಿಗೆ ನಾವು ದಿನರಾಗಿ ತಗ್ಗಿಸ್ಕೊಳ್ಬೇಕು. ತಕ್ಕ ಕಾಲದಲ್ಲಿ ಅದನ್ನ ಹೆಚ್ಚಿಸ್ತಾನೆ. 2, ನಮ್ಮ ಇಷ್ಟದ ಪ್ರಕಾರವಾಗಿ, ನನ್ನ ಚಿತ್ತದ ಪ್ರಕಾರವಾಗಿ ನಾನು ಜೀವಿಸದೆ ಆತನ ಇಷ್ಟದ ಪ್ರಕಾರವಾಗಿ ನಾನು ಜೀವಿಸಬೇಕು. 3, ಆಡಂಬರವಾದಂತ ಜೀವನವನ್ನು ಆಶಿಸದೆ ಆತ್ಮಿಕವಾದಂತ ಜೀವನವನ್ನು ಬಯಸಬೇಕು. ಇದ್ದದ್ರಲ್ಲಿ ತೃಪ್ತರಾಗಿರ್ಬೇಕು. ಹಣ ಬೇಕು, ಜೀವನಕ್ಕಾಗಿ ಹಣ ಬೇಕು, ಆದ್ರೆ ಹಣವೇ ಜೀವನವಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ಆಡಂಬರವಾದ ಜೀವನಕ್ಕಾಗಿ ನಾವು ಆಶೆ ಪಡದೆ ಆತ್ಮೀಯತೆ ಉಳ್ಳವರಾಗಿ ನಾವು ಜೀವಿಸಬೇಕು. ಮತ್ತು ನಮ್ಮ ಸಂತೋಷಕ್ಕೆ ಹಣವು ಕಾರಣವಲ್ಲ. ಇವನು ಬಯಸಿದ್ರೆ ಅದು ನಾವು ಕೂಡ ಕಷ್ಟಗಳನ್ನು ಅನುಭವಿಸಬೇಕಾಗ. ಸರಿ, ನಾನು ಇಲ್ಲಿ ವಿಷಯಕ್ಕೆ ಬರ್ತೇನೆ. ಇವನು ಇಷ್ಟೆಲ್ಲವನ್ನು ಕೂಡಿಸ್ಕೊಂಡು ದೂರ ದೇಶಕ್ಕೆ ಹೋಗ್ತಾನೆ ಅಲ್ವಾ? ಯಾಕೆ ಹೋಗ್ತಾನೆ? ತಂದೆ ಮನೆಯಲ್ಲಿ ಸಂತೋಷವಿಲ್ಲ, ಅಲ್ಲಿ ಹೋದ್ರೆ ನನ್ನನ್ನು ಕೇಳುವಂತವ್ರು ಇರಲ್ಲ, ನನ್ನ ಸಂತೋಷ ಯಾರೇ ಅಡ್ಡು ಬರಲ್ಲ, ಹೆಂಗೆ ಬೇಕಾದ್ರೆ ನಂಗೆ ಜೀವನ ಮಾಡ್ಬೋದು, ಆರಾಮಾಗಿ ಮಜಾ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತೇಳಿ ಆಸ್ತಿನ ಕೂಡಿಸ್ಕೊಂಡು ಹೋದ. ಅದು ಸಿಕ್ತಾ ಅವನಿಗೆ? ನಾನು ಇಲ್ಲಿ ಮುಗಿಸ್ತೇನೆ. ಅವನು ಸಿಗ್ಲಲ್ಲಿ ನೋಡಿ. 13ನೇ ವಚನ ನಾವು ಓದಬೇಕಾದ್ರೆ ಅವನೆಲ್ಲವನ್ನು ಕಳೆದುಕೊಳ್ತಾನೆ. ಏನನ್ನ ಆಶೆ ಪಟ್ಟು ಹೋಗ್ತಾನೋ ಅದು ಅವನು ಸಿಗ್ಲಿಲ್ಲ. ಒಂದು ವೇಳೆ 1 ತಿಂಗಳ ಮಟ್ಟಿಗೂ ಸ್ವಲ್ಪ ಎಂಜಾಯ್ ಮಾಡಿರ್ಬೋದು, ತಾತ್ಕಾಲಿಕವಾದದ್ದು, ಶಾರೀರಿಕವಾದದ್ದು, ನಿಜವಾದಂತ ಆತ್ಮಗೆ, ಮನಸ್ಸಿಗೆ ಸುಖವು ಇರಲಿಲ್ಲ. ನೋಡಿ ಅವನು ಏನ್ ಮಾಡ್ತಾನೆ ನೋಡಿ, ಅವನು ಎಷ್ಟು ಕಳೆದುಕೊಳ್ತಾನೆ ನೋಡಿ. 13ನೇ ವಚನದಿಂದ ಅವನಿಗ ಆ ಸಂತೋಷ ಸಿಗಲಿಲ್ಲ. ಅದನ್ನು ಹೇಳಿ ನಾನು ಮುಗಿಸ್ತೀನಿ. ಸುಮಾರು 13ನೇ ವಚನದಲ್ಲಿ ಒಂದು 10 ವಿಷಯ ಸುಮ್ಮ ಹಾಗೆ ಸರಳವಾಗಿ ಹಾಗೆ ಹೇಳ್ತೇನೆ. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲವನ್ನು ಕೂಡಿಸ್ಕೊಂಡು ದೂರ ದೇಶಕ್ಕೆ ಹೊರಟು ಹೋದನು. ದೂರ ದೇಶಕ್ಕೆ ಹೊರಟು ಹೋದನು. ಯಾಕೆ? ಹತ್ತಿರದಲ್ಲಿರಬಾರದು. ಹತ್ತಿರದಲ್ಲಿ ಮತ್ತೆ ನನ್ನ ತಂದೆ ಬರ್ತಾನೆ, ಇಲ್ಲ ನಾನು ಬರ್ತಾನೆ ಅಂತೇಳಿ ಇವರೆಲ್ಲರಿಗೆ ದೂರವಾಗಿ, ಯಾರು ನನಗೆ ಅಡ್ಡಿಪಡಿಸಬಾರದು ಅಂತೇಳಿ ಅವನು ದೂರ ದೇಶಕ್ಕೆ ಹೊರಟು ಹೋಗ್ತಾನೆ. ಅಲ್ಲಿ ಹೆಂಗೆ? 2ನೇ ಪಟಿಂಗನಾಗಿ ಅವನು ಜೀವಿಸ್ತಾನೆ ಮತ್ತು ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಸ್ವಲ್ಪ ದಿನ ಅಷ್ಟೇ ದೂರ ದೇಶಕ್ಕೆ ಹೋದನು. ಫ್ರೆಂಡ್ಸ್, ನಾವೆಲ್ಲ ಕೆಲವೊಂದು ಸ್ಕಿಟ್ ಗಳಲ್ಲಿ, ಕೆಲವೊಂದು ಪಿಕ್ಚರ್ ಅಲ್ಲಿ ನೋಡ್ತೀವಿ, ಅವನ ಜೊತೆ ಫ್ರೆಂಡ್ಸ್ ಬರುವುದು, ಮಜಾ ಮಾಡೋದು, ಅದು ಬೇರೆ ವಿಷಯ. ಅದು ಜನರಿಗೆ ಅರ್ಥವಾಗ್ಲಿಕ್ಕೆ ಆತರ ಮಾಡ್ತಾರೆ. ಆದ್ರೆ ಅವನು ಯಾವ ರೀತಿಯಾಗಿ ಜೀವಿಸಿದ ಗೊತ್ತಿಲ್ಲ. ಪಟಿಂಗನಾಗಿ ಜೀವಿಸಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಆಮೇಲೆ ಏನಂತ, ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು. ನೋಡಿದ್ರ ಎಷ್ಟು ಆಸ್ತಿ ತೆಗೆದುಕೊಂಡು ಹೋದ. ಸ್ವಲ್ಪ ದಿನದಲ್ಲಿ ಎಲ್ಲವನ್ನು ಸೂರೆ ಮಾಡಿಬಿಟ್ಟ, ಹಾಳು ಮಾಡಿಕೊಂಡ. ಆ ದೇಶದಲ್ಲಿ ಬರ ಬಂದಾಗ ಗತಿ ಇಲ್ಲದವನಾಗಿದ್ದ. ಅಷ್ಟು ಆಸ್ತಿವಂತನು ಗತಿ ಇಲ್ಲದವನಾದನು. 15ನೇ ವಚನದಲ್ಲಿ, ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳಲ್ಲಿ ಒಬ್ಬನಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಏನು ಕೆಲಸ? ಅಲ್ಲಿ ನೋಡ್ತೇವೆ, ಹಂದಿಗಳನ್ನು ಕಾಯುವಂತ ಕೆಲಸ, ಹಂದಿಗಳ ಅಸಹ್ಯವಾದಂತ ಕೆಲಸ. ತಂದೆ ಮನೆಯಲ್ಲಿ ಅವನು ಒಡೆಯನಾಗಿರ್ತಾನೆ ಅಲ್ವಾ? ತಂದೆ ಮನೆ ಆ ಗ್ರೇಟೇ ಬೇರೆ ಅಲ್ವಾ? ಈಗ ನೋಡಿ, ಎಲ್ಲವನ್ನು ಕೂಡಿಸ್ಕೊಂಡು ಹೋದನು ಸಂತೋಷಕ್ಕಾಗಿ. ಗತಿ ಇಲ್ಲದವನಾಗಿ ಒಬ್ಬನ ಹತ್ರ ಹಂದಿಗಳನ್ನು ಕಾಯುವುದಕ್ಕಾಗಿ, ಮೇಯಿಸುವುದಕ್ಕಾಗಿ ಹೋಗ್ತಾನೆ. ಅಲ್ಲಿ ಹಸುವೆಯನ್ನು ತಾಳಕೊಳ್ಳಲಾರದೆ ಏನ್ ಮಾಡ್ತಾನೆ, ಹಂದಿಗಳು ತಿನ್ನುವಂತ ಕಾಯಿ ಪಲ್ಯಗಳನ್ನು ತಿಂದು ಹಸುವೆಯನ್ನು ತೀರಿಸಿಕೊಳ್ಬೇಕಂತ ಆಶೆ ಪಟ್ಟನು. ಎಷ್ಟು ಹೀನ ಸ್ಥಿತಿಗೆ ಹೋದ್ರು ನೋಡ್ರಿ. ತಂದೆ ಮನೆಯಲ್ಲಿ ಎಷ್ಟು ಸಮೃದ್ಧಿ ಉಂಟು. ಅಮ್ಮ ಏನು ಬೇಕಾದ್ರೂ ಮಾಡಿಕೊಡ್ತಾ ಇದ್ರು ಅಲ್ಲ, ಟೈಮ್ ಎಲ್ಲ ಕೊಡ್ತಾ ಇದ್ರು. ಆದ್ರೆ ಅವನಿಗೆ ಅದು ಇಷ್ಟವಾಗ್ಲಿಲ್ಲ. ಆದ್ರೆ ಈಗ ಅಲ್ಲಿ ಹೋಗಿ ಹಂದಿಗಳು ತಿನ್ನುವಂತ ಕಾಯಿ ಪಲ್ಯನ ತಿಂದು ಹಸುವೆಯನ್ನು ತೀರಿಸಿಕೊಳ್ಬೇಕಂತೆಲ್ಲ ಆಸೆ ಪಟ್ಟನು. ಆದ್ರೆ ಅದು ಕೂಡ ಅವನು ಸಿಗ್ಲಿಲ್ಲ. ಎಷ್ಟು ಹೀನ ಸ್ಥಿತಿಗೆ ಹೋದ ನೋಡ್ರಿ. ತಂದೆ ಮನೆಯನ್ನು ಬಿಟ್ಟು ಹೋದಂತ ಮಗನ ಪರಿಸ್ಥಿತಿ ನೋಡಿ.
ಇವತ್ತು ಕೂಡ ಅನೇಕ ಜನರು ಸಭೆಗಳಲ್ಲಿ ಕೂಡ ವಿಶ್ವಾಸಿಗಳು ಸಭೆಯನ್ನು ಬಿಟ್ಟು, ಅನ್ಯೋನ್ಯತೆಯನ್ನು ಬಿಟ್ಟು, ದೇವರನ್ನು ಬಿಟ್ಟು, ಲೋಕವ ಸಂತೋಷ ಅಂತೇಳಿ ಲೋಕದಲ್ಲಿ ಆಡಂಬರವಾಗಿ ಜೀವಿಸಬಹುದಂತಲೂ ಹೊರಟು ಹೋಗಿ ಈ ರೀತಿಯಂತ ಗತಿ ಇಲ್ಲದವರಾಗಿ, ಏನು ಇಲ್ಲದವರಾಗಿ ಅವರು ಜೀವಿಸ್ತಾ ಇದ್ರು. ಅವನ ಆಶೆ ಪಟ್ಟನು, ಆದ್ರೆ ಅವನು ಏನು ಸಿಗಲಿಲ್ಲ. ಆಮೇಲೆ ನಾವು ನೋಡ್ತೇವೆ, ಅವನು ಹೇಳ್ತಾನೆ 17ನೇ ವಚನದಲ್ಲಿ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ, ಸತ್ತು ಹೋಗುವಂತ ಪರಿಸ್ಥಿತಿ ಬಂತು. ಸಂತೋಷಕ್ಕಾಗಿ ಹೊರಟು ಹೋಗಿದ್ದಾನೆ, ಸಾಯುವಂತ ಪರಿಸ್ಥಿತಿ ಬಂದಿದ್ದಾನೆ ಇವ. ಎಲ್ಲವನ್ನು ಆಸ್ತಿಯನ್ನು ಕೂಡಿಸ್ಕೊಂಡು ಸಂತೋಷ ಅಲ್ಲಿದೆ ಅಂತೇಳಿ ದೂರ ದೇಶಕ್ಕೆ ಹೋಗಿ ಏನಾಗಿದ್ದಾನೆ, ತುಂಬಾ ಒಂದು ಹೀನಾಯ ಸ್ಥಿತಿಯಲ್ಲಿ, ಒಂದು ದೌರ್ಭಾಗ್ಯವಾದಂತ ಸ್ಥಿತಿಯಲ್ಲಿ ಅವನು ಬಿದ್ದು, ಇನ್ನು ನಾನು ಸತ್ತು ಹೋಗ್ತಾ ಇದ್ದೀನಿ, ಇಲ್ಲಿ ಸಾಯುತ್ತೇನೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾನೆ. ಪ್ರಿಯ, ನಾನು ಇಲ್ಲಿ ಮುಗಿಸ್ತೇನೆ. ತಂದೆ ಮನೆಯಲ್ಲಿ ಅವನಿಗಿರುವಂತ ಅನುಭವ, ಅವನು ಸಂತೋಷವಾಗಿ ಇರಲಿಲ್ಲ. ಸ್ವೇಚ್ಛೆಯನ್ನು ಬಯಸಿ ಅವನು ದೂರ ದೇಶಕ್ಕೆ ಹೊರಟು ಹೋಗ್ತಾನೆ, ಸಂತೋಷಕ್ಕಾಗಿ ಹೊರಟು ಹೋಗ್ತಾನೆ. ಅಲ್ಲಿ ಹೋದ ಮೇಲೆ ಅವನೇನಾಗ್ತಾನೆ, ಎಲ್ಲವನ್ನು ಕಳೆದುಕೊಂಡು, ಸೂರ್ಯ ಮಾಡಿಬಿಟ್ಟು, ಹಾಳು ಮಾಡಿಕೊಂಡು, ಗತಿ ಇಲ್ಲದವನಾಗಿ, ಒಬ್ಬರ ಮನೆ ಕೆಲಸಕ್ಕೆ ಸೇರಿ ಹಂದಿಗಳು ಮೇಯಿಸಕ್ಕೆ ಹೋಗಿ ಅಲ್ಲಿ ಹಸುವೆಯನ್ನು ತೀರಿಸ್ಕೊಳ್ಬೇಕಂತೇಳಿ ಆ ಹಂದಿಗಳು ತಿನ್ನುವಂತ ಕಾಯಿ ಪಲ್ಯ ತಿನ್ಬೇಕಂತ ಆಸೆ ಪಡ್ತಾನೆ, ಅದು ಸಿಗುವುದಿಲ್ಲ. ಕಡೆಗೆ ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ಬಂತು. ಸಂತೋಷ ಹೋಗ್ಲಿ, ಆಡಂಬರ ಜೀವನ ಪಕ್ಕಕ್ಕೆ ಇಡ್ರಿ, ಒಂದೊತ್ತು ಊಟ ಇಲ್ಲದೆ ಸಾಯುವಂತ ಪರಿಸ್ಥಿತಿಗೆ ಬಂದಿದ್ದ. ಅದಕ್ಕೆ ಪ್ರಿಯರೇ, ನನ್ನ ವಾಕ್ಯವನ್ನು ಕೇಳ್ತಿರುವಂತ ಈ ಮಾತುಗಳನ್ನು ಕೇಳ್ಸ ಪ್ರಿಯ ಅನಿಸ್ತಾರೆ. ನಾವು ತಂದೆ ಮನೆಯಲ್ಲಿ ಇರುವಾಗಲೇ ನಮಗೆ ಸೇಫ್ಟಿ, ನಮಗೆ ಭದ್ರತೆ, ನಿಜವಾದ ಸಂತೋಷ ಅಲ್ಲೇ ಇದೆ. ಕೆಲವೊಂದು ಕ್ರಮ ಇರ್ತದೆ. ಕ್ರಮ ಯಾತಕ್ಕೆ? ನಮ್ಮ ಪ್ರಯೋಜನಕ್ಕಾಗಿ. ಆಜ್ಞೆಗಳು ಯಾತಕ್ಕೆ? ಸಭೆಯಲ್ಲಿ ಕೂಡ ಕ್ರಮಗಳಿರ್ತವೆ, ಕುಟುಂಬಗಳಲ್ಲಿ ಕ್ರಮ ಇರ್ತದೆ, ಸಭೆಗಳಲ್ಲಿ ಕೂಡ ಕ್ರಮ ಇರ್ತದೆ. ಯಾವತ್ತಕ್ಕಾಗಿ? ನಾವು ಕೆಟ್ಟು ಹೋಗಬಾರದು, ನಾವು ತಪ್ಪಿ ಹೋಗಬಾರದು, ನಾವು ಒಳ್ಳೆ ಪ್ರಯೋಜಕರಾಗಬೇಕು, ಉನ್ನತವಾದ ಸ್ಥಿತಿಗೆ, ಮಟ್ಟಕ್ಕೆ ಹೋಗ್ಬೇಕಂತೆ. ಆದ್ರೆ ಇವತ್ತು ಅನೇಕ ಜನ ಈ ಆಜ್ಞೆಗಳು ಇಷ್ಟಪಡ್ತಾ ಇಲ್ಲ. ಈ ಕ್ರಮಗಳು ಇಷ್ಟಪಡದೆ ನನ್ನ ಸ್ವೇಚ್ಛೆಯನ್ನು ಜೀವಿಸಬೇಕು, ನನಗೆ ಫ್ರೀಡಮ್ ಬೇಕು ಅಂತೇಳಿ ಅವ್ರು ಇಷ್ಟ ಬಂದ ಹಾಗೆ ಜೀವಿಸ್ಲಿಕ್ಕೆ ಹೋಗಿ ಇವನ ಹಾಗೆ ಜೀವಿಸುವಂತೆ ಅವನಸ ಎಷ್ಟೋ ಜನರಿದ್ದಾರೆ ಪ್ರಿಯರೇ. ಅದಕ್ಕಾಗಿ ಈ ವಾಕ್ಯಗಳಿಂದ ನಮ್ಮ ಮನಸ್ಸನ್ನು ನಾವು ಪರಿಶೀಲಿಸಿಕೊಳ್ಳೋಣ. ಇವತ್ತು ನನ್ನ ತಂದೆ ಮನೆಯಲ್ಲಿ ಹೇಗಿದ್ದೇನೆ, ಇಲ್ಲ ದೇವರ ಸಭೆಯಲ್ಲಿ ನಾನು ಹೇಗಿದ್ದೇನೆ ಅಂತೇಳಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು, ತಂದೆ ಮನೆಯಲ್ಲೇ ನಮ್ಗೆ ಸೇಫ್ಟಿ, ತಂದೆ ಮನೆಯಲ್ಲಿ ನಿಜವಾದಂತ ಸಂತೋಷ, ಅಲ್ಲೇ ನಮಗೆ ಭದ್ರತೆ ಇದೆ, ಇದನ್ನು ನಾವು ಗ್ರಹಿಸಿಕೊಂಡು ದೇವರ ಮಕ್ಕಳಾಗಿ ನಾವು ಜೀವಿಸೋಣ. ಕರ್ತನ ಚಿತ್ತವಾದ್ರೆ ಮುಂದಿನ ಸಮಯ, ಮುಂದಿನ ವಾರದಲ್ಲಿ ಸಮಯ ಇದ್ದರೆ ಆತನ ಹಿಂತಿರುಗಿ ಬರ್ಲಿಕ್ಕೆ ಅಲ್ಲಿ ಇರುವಂತ ವಿಚಾರಗಳನ್ನು, ಅವನ ಸಂತೋಷಕ್ಕೆ ಸೇರಿ ಬಂದಿರುವಂತ ವಿಚಾರಗಳನ್ನು ನಮ್ಮ ಮುಂದಿನ ವಾರದಲ್ಲಿ, ಇಲ್ಲ ಮುಂದಿನ ಸಮಯದಲ್ಲಿ ನಾವು ಆಲೋಚನೆ ಮಾಡೋಣ. ದೇವರು ಕೊಟ್ಟಂತ ಮಾತು ಮುಗಿಸುತ್ತಾ, ಅವಕಾಶವನ್ನು ಕೊಟ್ಟಂತ ಸಭಾ ಹಿರಿಯರಿಗೂ ಮತ್ತು ಪ್ರೀತಿ ಯವನಸ್ಥರಿಗೂ, ಸಹೋದರ ಎಲ್ಲರಿಗೂ ನನ್ನ ಪ್ರೀತಿ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಎಲ್ಲರಿಗೂ ಧನ್ಯವಾದ.